ನಿಮ್ ಕಡೆ ಸರ್ ನನ್ನ ಹತ್ರ ಮರಿನ 24,000 ಮರಿ ಐತಿ ಸರ್. 24,000 ಮರಿ ರೀ. ಈಗ ನಿಮ್ ಮುಂದೆ ತೋರ್ಸ್ಕೊಂಡ್ ಬಂದೇನೆ ಸರ್. ಹೌದು ಸರ್. 24,000 ಮರಿ ಐತಿ ಸರ್. ಈ ಒಂದ್ 3,500 ಅಷ್ಟ ಅದ ಸರ್. ಪಶ್ಚಿಮ ಸೈಡ್ ಇರ್ಬೇಕು ಸರ್. ಈ ಒಂದು ಸೈಡ್ ಎಷ್ಟು ಇರ್ಬೇಕು ಸರ್? ಸೈಡ್ ಬಂದು 7 ಫುಟ್ ಎತ್ತರ ಇರ್ಬೇಕು ಸರ್. ಸೈಡ್ 7 ಫೀಟ್ 7 ಫುಟ್ ಎತ್ತರ ಇರ್ಬೇಕು ಸರ್. 7 ಫುಟ್ ಇರ್ಬೇಕು ಸರ್. 1 ಫುಟ್ರಿಂದ 1.5 ಫುಟ್ ಲಾಸ್ಟ್ ಸರ್ ಗಾಡಿ ಎತ್ತರಕ್ಕೆ. ಅದ್ರ ಮ್ಯಾಗ ಗಾಡಿ ಎತ್ತರ ಆಗ್ಬಾರ್ದು ಸರ್. ಈ ತಗಡಿ ಇಟ್ರಲ್ಲ ಅಲ್ಲೇ ಐತ್ ನೋಡಿ ಸರ್ ಗಾಡಿ ನಮ್ಮದು. ಅಲ್ಲೇ ಐತ್ ನೋಡಿ ಸರ್. ಅದು 1.5 ಫುಟ್ ಗಾಡಿ ಐತಿ ಸರ್. ಈಗ ಅದ ಅಲ್ಲಿಂದ ಮ್ಯಾಗ ಮಟ 7 ಫುಟ್ ಐತಿ ಸರ್. ಅದು 7 ಫುಟ್ ಐತಿ ಅದೀಗ. ಅಷ್ಟೇ ಇರ್ಬೇಕು ಸರ್. 1.5 ಫುಟ್ ಜಾಗ 6 ಫುಟ್ 5 ಫುಟ್ 5.5 ಫುಟ್ ಜಾಲ್ರಿ ಹಾಕ್ಬೇಕು ಸರ್. ತಂತಿ ಅದು ಜಾಲ್ರಿ ಹಾಕ್ಬೇಕು ಸರ್. ಅಂದ್ರೆ ಗಾಳಿ ಬೆಳಕು ಸಮದಟ್ಟವಾಗಿ ಬರ್ಬೇಕು ಸರ್. ಅದು ಅಂದಾಗ ಏನಕ್ಕೆ ಸರ್, ಕೋಳಿ ಏನ್ ಕೇಳ್ತದ ಸರ, ಕರೆಕ್ಟಾಗಿ ನಂಗೆ ಬೆಳಗ್ಗೆ ಜಲ್ದಿನ ಫುಡ್ ಹಾಕ, ಸಾಯಂಕಾಲ ನನಗೆ ಫುಡ್ ಹಾಕ, ಕುಡಿಯಾಕ ನನಗೆ 24 ತಾಸು ನೀರು ಇಡ. ನನಗೆ ನೀವು ಕತ್ಲ ಲೈಟ್ ಕೊಡ್ಲಿಕ್ಕೂ ನಡಿತೈತಿ, ಬೆಳಕು ಕೊಡ್ಲಿಕ್ಕೆ ನಡಿತೈತಿ. ನನಗೆ ಈ ತರ ಕುಂದ್ರಾಕ ಜಾಗ ಕೇಳ್ತದೆ ಸರ್. ಅದು ಹೈಟ್ ಜಾಗ ಈ ತರ ನನಗೆ ಕುಂದ್ರಾಕ ಜಾಗ ಕೇಳ್ತದೆ ಸರ್. ಅದು ಹಿಂಗೆ ಕುಂದ್ರಾಕ ಜಾಗ ಕೇಳ್ತಂದ್ರ ಕೋಳಿ ತಾನಾಗೆ ಬರ್ತದೆ ಸರ್. ಬಿದ್ದು ಎದ್ದಾಗ ಮಜಾ ಇರುತ್ತೆ ಸರ್. ಇದ್ರಾಗ ಬೀಳಬೇಕು ಸರ್. ಯಾವುದೇ ಮನುಷ್ಯ ಬೀಳ್ಬೇಕು ಸರ್. ಬಿದ್ರನ್ನ ಮಜಾ ಟೇಸ್ಟ್ ಎಲ್ಲಿರೋದು ಅಂದ್ರೆ ಬಿದ್ದಾಗ ಸರ್. ಸರ್ ಈಗ ನಾವು ಬಿದ್ದು ಎದ್ದು ಒದ್ದಾಡಿ ಅದನ್ನ ಮಾಡ್ಕೊಂತ ಬಂದು ದಡ ಮುಟ್ಟಿದಾಗ ಇಷ್ಟು ಕಳ್ಕೊಂಡ್ರು ಒಂದು ಧೈರ್ಯ ಇರ್ತದೆ ಸರ್. ನಮ್ಗೆ ಇಷ್ಟು ನಾವು ಹಾಕಿದಂತ ಗಳಿಸಿದ ಆಸ್ತಿ ಎಲ್ಲಾ ಕಳ್ಕೊಂಡ್ರು ಒಂದು ಧೈರ್ಯ ಇರ್ತತೆ. ಯಾಕಂದ್ರೆ ಬಿದ್ದು ಎದ್ದಿರ್ತಾನವ, ನಾ ಮುಂದೆ ಗಳಿಸ್ತಾನ ಒಂದು ಧೈರ್ಯ ಇರ್ತದೆ. ಬಿದ್ದಿನಂತ ಗೊತ್ತಿರ್ತದೆ ಸರ್. ಈಗ ನಾನು ಗೆಲ್ಕೊಂತ ಬಂದ ಒಂದಿನ ಬಿತ್ತಂದ್ರ ಅವ್ನು ಒಳ್ಳೆ ಹೇಳಕ್ ಚಾನ್ಸ್ ಇಲ್ಲ ಸರ್. ಈಗ 5 ರೂಪಾಯಿ ಕಡಿಮೆ ಮರಿ ತಗೊಂಡ್ರೆ ನಾಳೆ ನಿಮ್ಗೆ 50 ರೂಪಾಯಿ ಕಡಿಮೆ ಮಾಡ್ತದ. ಅದು ಎಷ್ಟು 10 ಪಟ್ಟು 20 ಎಲ್ಲಿ ಹೋಗ ಸರ್? 1000 ಕೋಳಿಗೆ 50,000 ರೂಪಾಯಿ ಲಾಸ್ಟ್ನಾಗ ಬರ್ತೀರಿ. 5 ರೂಪಾಯಿ 5,000 ಜಾಸ್ತಿ ಆಕತಿ. ಯಾಕಂತ ನಾ ಕೇಳ ಒಕ್ಕ ತಗೋರಿ, ಮುಂಗಡ್ ಕೇಳ್ರಿ. ನಾಳೆ ಮರಿ ಬರಲಿಲ್ಲ ಅಂದ್ರೆ ಕರೆಸ್ರಿ, ಶಡ್ ಮಾಡಕ್ ಕರೆಸ್ರಿ, ಮುಂಗಡ್ ಕೇಳ್ರಿ ಯಾಕೆ ಹಿಂಗೆ ಆತಂತ ಹೇಳಿ. ಹೌದು ಸರ್. ಈಗ ಫಸ್ಟ್ ತಪ್ಪು ನಾ ಮಾಡಿರ್ತೇನೆ ಸರ್. ನಾ ಕರೆಕ್ಟಾಗಿ ಮರಿ ಕೊಡ್ಲಿಲ್ಲ ಅಂದ್ರೆ ಪೇಲ್ ಹಾಕ ಸರ್. ಅವ್ರು ತುಪ್ಪ ಹಾಕಿರೋ ಪೇಲ್ ಹಾಕತ್ತೆ. ಅವ್ರು ತುಪ್ಪ ಇಲ್ಲ ಅಮೃತ ಹಾಕಿರೋ ಪೇಲ್ ಆಗೋದು ಸರ್. ಅದ ಹೌದಾ? ನಾನು ತಪ್ಪು ಮಾಡಿ ಮರಿ ಕೊಟ್ಟಿದ್ರ ಯಾಕಂತಾರೆ ವೈರಸ್ ಬಂದಿದ್ದು ಮರಿನ, ರೋಗ ಬಂದಿದ್ದು ಏನಾರ ವ್ಯಾಕ್ಸಿನ್ ಹಾಕೋದು ಮರಿನ, ಆಮೇಲೆ ಡೋಸ್ ಯಾವುದು ನಾನು ಅದಕ್ಕೆ ಮುಟ್ಲಂತ ಮರಿನ, ತಂದೆ ತಾಯಿ ಆರಾಮಿಲ್ಲದ ಮರಿ ನಾವು ತಗಸ್ಕಾಸ ಮರಿ ಬಂದಿರ್ತಾವಲ್ಲ ಸರ್. ಆ ಮರಿ ಕಡಿಮೆ ರೇಟ್ನಾಗ ಎಲ್ಲಾರ ಮರಿ ತಂದಿದ್ರೆ ಲಾಸ್ ಆಗೇ ಆಗ್ತದೆ ಸರ್. ಅದ ಒಂದು ಕೋಳಿ ಅಂದ್ರೆ 80 ರೂಪಾಯಿಂದ 110 ರೂಪಾಯಿ ಮಟ ಲಾಭ ಆಸೆ ಇಡ್ಬೇಕು ಸರ್. ಒಂದು ಕೋಳಿಗೆ 80ರಿಂದ 110 ರೂಪಾಯಿ ಲಾಭ ಅಷ್ಟೇ ಇಟ್ಕೋಬೇಕು ಸರ್. ಏನೂ ಬೇಡಪ್ಪ ಅಂದ್ರೆ 80 ರೂಪಾಯಿ ಇಟ್ಕೋಬೇಕು ಸರ್. ಒಂದು ಕೋಳಿಂದ ಲಾಭ 80 ರೂಪಾಯಿ. ಒಂದು ಕೋಳಿಂದ 80 ರೂಪಾಯಿ ನಾವು ಆಸೆ ಪಡ್ಬೇಕು ಸರ್. 4ರಿಂದ 4.5 ತಿಂಗಳಿಗೆ ನೀವು 300 ರೂಪಾಯಿ ಖರ್ಚು ಮಾಡಿ ಸರ್. ಒಂದು ಕೋಳಿ 300 ರೂಪಾಯಿ ಖರ್ಚು ಮಾಡಿ ಸರ್. ನಿಮಗೆ ಇದು ಕೊಟ್ಟ ಹೋಗುತ್ತೆ, ಯಾವತ್ತೂ ತೊಗೊಂಡು ಹೋಗಲ್ಲ. ಮುಂದೆ ಬರೀ ಮೇಡಮ್ ನೀವು ನೋಡ್ರಿ, ಸತ್ಯ ನಿಮಗೆ ಗೊತ್ತಾಕ ಸರ್. ಸರ್ 35 ರೂಪಾಯಿ ಮರಿ. ಹ್ಞೂ ಸರ್. ಹೌದಾ? ಇದು 5 kg ಫುಡ್ ಐತೆ ಸರ್. 40 ರೂಪಾಯಿ kg ಫುಡ್. 5 kgಗೆ ಎಷ್ಟು ಸರ್? 235 ರೂಪಾಯಿ ಖರ್ಚು ಆತ. ಹೌದು ಸರ್. 5 kg ಫುಡ್ಡಿಗೆ 40 ರೂಪಾಯಿ ಹಿಡಿದ್ರೆ 200 ರೂಪಾಯಿ ಆಯ್ತು ಸರ್. ಪ್ಲಸ್ 35 ರೂಪಾಯಿ ಮರಿ ಪ್ಲಸ್ 200 ರೂಪಾಯಿ, 235 ರೂಪಾಯಿ ಆಯ್ತು ಸರ್ ಒಂದು ಮರಿ. ಹೌದಾ? ನಿಮ್ಗೆ ಕ್ಲಿಯರ್ ಕಾಣತೈತಿ. 235 ಆತ. ನಿಮ್ದು ಎಕ್ಸ್ಟ್ರಾ ಮೇಂಟೈನ್ ಏನಾರ ಹಿಡ್ಕೋರಿ, ಅದಕ್ಕೆ 20 ರೂಪಾಯಿ ಆ್ಯಡ್ ಮಾಡ್ರಿ, 255 ರೂಪಾಯಿ ಆಯ್ತು ಸರ್. ಹೌದಾ? ಇನ್ನೂ 1 kg ಫುಡ್ ತಿನ್ನಿ, ಇನ್ನೂ ಅರ್ಧ kg ಫುಡ್ ತಿನ್ನಿ ಅಂತ ಹಿಡ್ಕೊರಿ. ಅದಕ್ಕೆ 20 ರೂಪಾಯಿ ಹಿಡ್ಕೋರಿ, 275 ರೂಪಾಯಿ ಆಯ್ತು. ಬರೋಬರ್ ಸರ್. ಕಣ್ಣು ಮುಂದೆ ಐತೆ ಎಲ್ಲ ಪಿಕ್ಚರ್. 75 ರೂಪಾಯಿ ಐತ್ರಿ. 275 ತೆಗಿರಿ ಸರ್. ಇದನ್ನ 1 ಪಾಯಿಂಟ್ ಕೂಡ ಅವ್ರೇ ತೂಕ 1.5 ಬರಲಿ. ಹೌದಾ? ಅಗ್ದಿ ಕಡಿಮೆ ರೇಟ್ನಾಗ 250 ರೂಪಾಯಿ ಕೋಳಿ ಕೊಟ್ಟರೆ 375 ರೂಪಾಯಿ ಆಯ್ತು ಸರ್. ಹೌದು ಸರ್. 1.5 kgಗೆ 250 ರೂಪಾಯಿ ರೇಟ್ ಹಿಡಿದ್ರೆ 375 ರೂಪಾಯಿ ಆಯ್ತು. ಮೈನಸ್ ಹೊಡ್ರಿ ಸರ್. ಇದ್ರಾಗ ಆಗಳಾಗ ಎಷ್ಟು ಖರ್ಚು ಮಾಡ್ರಿ? 275 ರೂಪಾಯಿ ಖರ್ಚು ಮಾಡ್ರಿ. 275 ಹೊಡ್ರೆ 100 ರೂಪಾಯಿ ಉಳಿತಲ್ಲ ಸರ್. 100 ಉಳಿತಾ? ಬೇಡ ಸರ್, ನಂಗೆ 100 ಬೇಡ. ಇದ್ರಾಗ ಇನ್ನೂ 20 ರೂಪಾಯಿ ಮೈನಸ್ ಮಾಡಿ ನಿಮ್ದು ಏನಾರ ಎಕ್ಸ್ಟ್ರಾ ಖರ್ಚು ಇಟ್ಕೋರಿ. 80 ರೂಪಾಯಿ. 80 ಇಂಟು 1,000 ಹೊಡ್ರಿ ಸರ್. 80,000 ನಿಮ್ಮ ಕಣ್ಣು ಮುಂದೆ ಐತಿ. ಲಾಸ್ ಹೆಂಗೆ ಆಕತ್ ಸರ್? ಬಾಯ್ಲರ್ ಕೋಳಿ ಸರ್. ಅಷ್ಟು ಬಾಯ್ಲರ್ ಕೋಳಿ ಮಾಡಿ 2004 ನಮ್ದು SSLC ಮುಗಿದ ಸರ್. 2004 ಮುಗಿದ 2 ವರ್ಷ ಕೆಲ್ಸಕ್ಕೆ ಹೋಗ್ಕೊಂತಾನ. 2 ವರ್ಷ ಆದ್ಮ್ಯಾಗ ಈ ಕೆಲಸ ಮಾಡಕ್ ಸ್ಟಾರ್ಟ್ ಮಾಡಿ. SSLC ಮುಗಿದ ಸ್ಟಾರ್ಟ್ 2 ವರ್ಷ ಕೆಲ್ಸಕ್ಕೆ ಹೋಗಿ ಸರ್. ನಾನು ಟಾಯ್ಲೆಟ್ಸ್ ಕೆಲ್ಸಕ್ಕೆ ಹೋಗ್ತಾನೆ ಸರ್. ನಾನು ಟಾಯ್ಲೆಟ್ಸ್ ಮಿಸ್ತ್ರಿ ಸರ್. ಈಗಾದ್ರೂ ಟಾಯ್ಲೆಟ್ಸ್ ಮಿಸ್ತ್ರಿ ಸರ್. ನಾವು ಈಗ 4-5 ಮಂದಿ ಕೆಲಸ ಮಾಡ್ತಾರೆ ಸರ್. ಅದನ್ನ ಬಿಡುಂಗಲ್ ಸರ್. ಮಾಡ್ಕೊಂತಾನೆ ಇದನ್ನ ಮಾಡೋದು ಸರ್. ಇದು ಉಪಕಸಬು ಸರ್. ಇದೊಂದು ಸೈಡ್ ಅಂತ ಒಬ್ಬೊಬ್ಬರು ಒಂದು ಬಿಸ್ನೆಸ್ ಮೈಂಡ್ ಇರ್ತದೆ ಸರ್. ಒಂದು ಫೇಲ್ ಆತ ಯಾರು ಸುಮ್ಮನೆ ಕುಂದ್ರು ಸರ್. ಬಿಸ್ನೆಸ್ ಮೈಂಡ್ ಇದ್ದಾಗ ಕುಂದ್ರೋದನ್ನೇ ಹೇಳ್ತಾರ. ಮತ್ತೊಂದು ಕೈ ಹಾಕ್ತಾನ. ಅವ್ನು ಯಾವತ್ತ ಸಕ್ಸಸ್ ಆಗೋ ಮಟ್ಟ ಅವ್ನು ಮಾಡವನೇ ಸರ್.
ಊರ್ ಮಂದಿ ಎಲ್ಲ ಹುಚ್ಚ ಅಂತಾರ ಅವಂಗ ಅವ್ನು ಹುಚ್ಚಲ್ಲ ಅವ್ನ ಲೆಕ್ಕಕ್ಕೆ ಅವ್ನು ಶಾನನೇ ಇರ್ತಾನೆ ಸರ್ ಅವ್ನು ಹುಚ್ಚ ಅಂತಾರ ಅವ್ನು ಮನೆಯನಾರು ಹುಚ್ಚ ಅಂತಿರ್ತಾರ ಅವಂಗ ಮನೆಯನ್ನಾರು ನಮಗೆ ಎಷ್ಟೋ ಮಂದಿ ಹುಚ್ಚ ಮಗ ಅಂದಾರ ಹುಚ್ಚ ಪಕರಿ ಒಂದಾರ ಉದ್ಯೋಗ ಐತಿ ಟಗರ್ ಮಾಡಿದೆ ಹೇಳ್ಯಾರ ಸರ್ ಇವ್ ಏನೇನ್ ಮಾಡ್ತಾನೆ ಅಂತ ಹೇಳ್ಯಾರ ಏನೇನ್ ಮಾಡವದ ಇವ್ ಏನೇನ್ ಮಾಡ್ತಾನೆ ಹಿಂಗೆ ಭಾಳ ಮಂದಿ ಯಾರ ಸರ್ ಭಾಳ ಮಂದಿ ಯಾರ ಏನೇನ್ ಮಾಡ್ತಾನ ಇವ್ ಅಂತೇಳಿ ನಮ್ಗೆಲ್ಲ ಕಣ್ಣು ಮುಂದೆ ಕೇಳ್ತಾರ ಬ್ಯಾರದ್ರ ಮುಂದೆ ಹೇಳ್ತಾರ ಅವ್ರು ನಮಗೆ ಹೇಳ್ತಾರ ಸರ್ ಇವ್ ಏನೇನ್ ಮಾಡ್ತಾನೆ ಇವ್ ಅಂತೇಳಿ ಆದ್ರೆ ನಮಗಷ್ಟು ನಮ್ಗೆ ಗೊತ್ತಿರ್ಬೇಕು ಸರ್ ಮೋಸ ತಗಲಬಾಜಿ ಮಾಡಬಾರ್ದು ನಿಯತ್ತಾಗೆ ಮಾಡಿದ್ರೆ ಸರ್ ಸಕ್ಸಸ್ ಒಂದಲ್ಲ ಒಂದಿನ ಅಂತ್ಯ ಬರತ್ತ ಸರ್ ಅದು ಹೆಂಗೆ ಪೇಲ್ ಹಾಕತ್ ಗೊತ್ತನ್ ಸರ್ ಮರಿ ಕೊಡವ ಮರಿ ಪೇಲ್ ಕೊಟ್ಟ ನಾವು ಹೊಳ್ಳೆ ಫೋನ್ ಎಬ್ಸಲಿಲ್ಲ ಗೈಡೆನ್ಸ್ ಕೊಡ್ಲಿಲ್ಲ ನಾವು ಅದು ಕರೆಕ್ಟಾಗಿ ಫುಡ್ ಅವ್ಗೆ ಯಾವ್ದು ಹಾಕಂತ ಹೇಳಲಿಲ್ಲ ಪೇಲ್ ಹಾಕನ್ ಸರ್ ಇನ್ನೂ ಒಂದು ಅವ್ ಎಲ್ಲ ಹಾಕಿದ್ದು ಇದು ಪೇಲ್ ಹಾಕತಿ ಅವ ಹಾಕ ಇನ್ನೊಬ್ಬ ಬರ್ತಾನ ಹೊಳ್ಳೆ ಅವ್ಗೆ ಹಾಕು ಎಲ್ಲ ಹೇಳಿಕೊಟ್ರು ಹಾಕುದಿಲ್ಲ ಫುಡ್ ಕೊಟ್ರ ಫುಡ್ ಹಾಕಲ್ಲ ಮೆಡಿಸಿನ್ ಹಾಕಲ್ಲ ನೀಟೇ ಬೆಳೆಸೋದಿಲ್ಲ ಅಂತ ಫೇಲ್ ಹಾಕನ ಇನ್ನು ಮೇಲೆ ಮೊಟ್ಟೆ ಸ್ಟಾರ್ಟ್ ಇನ್ನೂ 15 ದಿನ ಕೊರಕರ್ ಸೌಂಡ್ ಮಾಡ್ತಾ ಇದ್ದಾರೆ ಸರ್ ಈಗ ಮೊಟ್ಟೆ ಸರ ಮಾಡ್ತಾ ಇದೆ ಸರ್ ಅದು ಕೊರಕರ್ ಸೌಂಡ್ ಮಾಡಿದ್ರೆ ಮೊಟ್ಟೆಗೆ ಬಂದಂಗ ಸರ್ ಅದು ಈಗ ಅದೇನ್ ಸೌಂಡ್ ಐತೆ ಸರ್ ಅದು ಮೊಟ್ಟೆಗೆ ಬಂದಿದ್ದ ಸೌಂಡ್ ಸರ್ ಅದು ಈಗ ಒಳ್ಳೆವಂಗೂ ಅದರ ತಕಡೆಯಾಗ ತೂಗ್ತಾರ ಕೆಟ್ಟಿದ್ರು ಅದ್ರ ತಕಡೆಯಾಗ ತೂಗ್ತಾರ ಹಿಂಗಾಯ್ತು ಸರ್ ಕಾಲ ನಂಗೆ ಬಂದ್ಬಿಟ್ಟೈತಿ ಯಾರಿಗೆ ಏನು ಮಾಡಕ್ ಬರಂಗಿಲ್ಲ ಒಳ್ಳೆದನ್ನ ಒಂದೇ ತಕಡೆ ಇಡ್ತಾರ ಕೆಟ್ಟದ್ರೆ ಒಂದೇ ತಕಡೆ ಇರ್ತಾರ ನಾನು ಇದ್ರಾಗ ತಪ್ಪು ಮಾಡಕತ್ತಾನ ಇಲ್ಲ ಅಂತ ಮೊದಲು ನಾನು ತಿಳ್ಕೊಬೇಕು ಮರಿ ತಗೊಂಡವ ನಾನು ತಪ್ಪು ಮಾಡತ್ತ ಅಂದಾಗ ಮರಿ ಕೊಟ್ಟಂತ ತಪ್ಪತ್ರ ಅದನ್ನು ಹೊಳಿಬೇಕ ಇಬ್ಬರದು ಕರೆಕ್ಟ್ ಐತೆ ಅಂದಾಗ ಇದಕ್ಕೆ ಏನು ಮಿಸ್ಟೇಕ್ ಆಗುತ್ತೆ ಅದನ್ನು ನೋಡ್ಕೋಬೇಕ ಯಾಕಂದ್ರೆ ಬಂಡವಾಳ ಏನ್ ತಪ್ಪಾಗೈತಿ ಅಥವಾ ಫುಡ್ ಇಂದ ಆಗೈತೆ ಮೆಡಿಸಿನ್ ಆಗೈತೆ ನಾವು ನೋಡ್ಲಾರ್ದಾಗೈತೆ ಅದನ್ನ ನೋಡ್ಕೋಬೇಕು ಸರ್ ಮೊದಲು ಮಾಡಿದೆ ಅಂದಾಗ ನಾವು ಸಕ್ಸಸ್ ಕಾಣ್ತೇವೆ ಸರ್ ಯಾವುದೋ ಕೆಲಸದಾಗ 6 ತಿಂಗಳ ನಾವು ಸಾಕ್ಬೇಕು ಸರ್ ಅದನ್ನ ಬಿಸ್ನೆಸ್ ಯಾವುದೋ ಬಿಸ್ನೆಸ್ ಆಗಲಿ ಆಮೇಲೆ ನಮ್ನ ಸಾಕ್ತದೆ ಸರ್ ಅದ ಸಕ್ಸಸ್ ಆಗೋಲ್ಲ ಸರ್ ಕುರಿ ಬಿಡಕ್ಕೆ ಕೋಳಿ ಸಕ್ಸಸ್ ಆಗಲ್ಲ ಸರ್ ಅದ ತೆಗೆದು ಸರ್ ಏನು ಮಾಡಿದ್ವಿ ಆ ಜಾಲ್ರಿ ಕಟ್ಕೊಂಡು ಮ್ಯಾಗ ಬುಡಕ್ಕೆ ಕೋಳಿ ಸಕ್ಸಸ್ ಆಗಲ್ಲ ಸರ್ ಕೋಳಿ 24 ತಾಸು ಶೆಡ್ ಒಳಗೆ ಇರಬಾರ್ದು ಸರ್ ಅದ ಕೋಳಿ ಹೊರಗೆ ಹೋಗಿ ಎಲ್ಲ ಮೈಬೇಕು ಸರ್ ಅದ ತನ್ನ ಮನಸ್ಸು ಇಚ್ಛೆನ ಬಂದು ಒಳಗೆ ಅಡ್ಡಾಡಿ ತನ್ನ ಗಿಬ್ರಾಡಿ ತಿಂದು ಮತ್ತೆ ಹೋಗ್ಬೇಕು ಸರ್ ಹೊರಗೆ ಮತ್ತೆ ಅಂದ್ರೆ ಕೋಳಿ ಸಕ್ಸಸ್ ಐತೆ ಸರ್ ಅದ ಇಲ್ಲೇ ಇರಬೇಕು ಹೊರಗೆ ಇರ್ಬೇಕು ಸರ್ ಅದ ನಮಸ್ತೆ ಅಗ್ರಿಬ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಧಾರವಾಡ ಜಿಲ್ಲೆ ಧಾರವಾಡ ತಾಲೂಕಿನ ಮಂಜುನಾಥ್ ಕೋಳಿ ನಾಟಿ ಫಾರ್ಮಲ್ಲಿದ್ದೀನಿ. ಇವತ್ತು ಅವರು ಅತ್ಯದ್ಭುತ ಯುವ ರೈತರು. ಅವರು ಯಾವ ಥರ ಕೋಳಿ ಸಾಕಾಣಿಕೆ ಮಾಡಿದರು ಇವತ್ತು ನೋಡ್ರಿ ನಮ್ಮಿಂದೆಲ್ಲ ನೋಡ್ಬೋದು. ಹುಂಜ ಕೋಳಿ ಆಮೇಲೆ ಈಗ ನಾವು ಆಗಲೇ ಒಂದು ವಿಡಿಯೋ ಮಾಡ್ಕೊಂಬಂದ್ವಿ. ಅದರಲ್ಲಿ ಕೂಡ ಸಣ್ಣ ಮರಿ 1 ದಿನ ಮರಿಯಿಂದ ಹಿಡಿದು 1.5 ತಿಂಗಳವರೆಗೆ ಮರಿ. ಇವತ್ತು ದೊಡ್ಡ ದೊಡ್ಡ ಕೋಳಿ ಹುಂಜಗಳದಾವು. ಇವುಗಳನ್ನ ಯಾವ ಥರ ಮಾರಾಟ ಮಾಡ್ತಾರೆ, ಅವ್ನು ಯಾವ ಥರ ಸಾಕಾಣಿಕೆ ಮಾಡ್ತಾರೆ, ಅದರಿಂದ ಯಾವ ಥರ ಆದಾಯ ಐತೆ ಅಂತೇಳಿ ಅವ್ರ ಜೊತೆ ಕೇಳೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ, ಕಮೆಂಟ್ ಮಾಡೋದು, ಶೇರ್ ಮಾಡೋದು ಮರಿಬೇಡ ಅಂತ ಸರ್ ಜೊತೆ ಮಾತಾಡ್ಕೊಂತವನು. ಸರ್ ನಮಸ್ತೆ ಸರ್. ನಿಮ್ಮ ಹೆಸರು ಹೇಳ್ರಿ ಸರ್. ಸರ್ ನನ್ನ ಹೆಸರು ಮಂಜುನಾಥ್, ನಾಟಿಕೋಳಿ ಫಾರಂ. ನಮ್ಮ ಫಾರಂ ಹೆಸರು ನನ್ನ ಹೆಸರು ಮಂಜುನಾಥ್ ಅಂತೇಳಿ. ಹ್ಞೂ ಸರ್. ನಮ್ಮ ಧಾರವಾಡ ಜಿಲ್ಲೆ ಧಾರವಾಡ ತಾಲೂಕು ಅಂತೇಳಿ ಸಿಟಿ ಬಸ್ ಸ್ಟ್ಯಾಂಡ್ 8 ರಿಂದ 9 ಕಿಲೋಮೀಟರ್ ಐತೆ ಸರ್. ಹ್ಞೂ ಸರ್. ಸರ್ ಈ ಕೋಳಿ ಫಾರ್ಮ್ ಹಾಂ ಸರ್ ನೀವು ಯಾವಲ್ಲಿಂದ ಪ್ರಾರಂಭ ಯಾವ ಥರ ಸ್ಟಾರ್ಟ್ ಅಂದ್ರೆ? ಸರ್ ನಮ್ಮ ಫಾರಂ ಬಂದು ನಾನು 18-19 ವರ್ಷ ಆಯ್ತು ಸರ್ ಮಾಡಾಕತ್ತೆ. 18-19 ವರ್ಷ ಆಯ್ತು ಸರ್. ಇವು ಕೋಳಿ ಬಂದು ಈಗ 4 ತಿಂಗಳದ ಕೋಳಿ ಐತೆ ಸರ್. ಈಗ ಅದು ಇದು ಇನ್ನೂ 15 ದಿನ ಕಟಿಂಗಿಗೆ ಹೋಗ್ತದೆ ಸರ್. ಇದು ಇನ್ನೂ 15 ದಿನ ಕೊಡೋಂಗಿಲ್ಲ ಸರ್. 15 ದಿನಕ್ಕೆ ಮೊಟ್ಟೆ ಸ್ಟಾರ್ಟ್ ಆಗತ್ತೆ. ಕೊಡಲ್ಲ ಸರ್. 15 ದಿನ ಆದ್ಮೇಲೆ ಇದನ್ನು ಕೊಡೋದು ಸರ್ ನಾವೀಗ. ಇನ್ನು 15 ಮೊಟ್ಟೆ ಸ್ಟಾರ್ಟ್ ಆಗ್ಬಿಟ್ಟು ಮೊಟ್ಟೆ ಸ್ಟಾರ್ಟ್ ಆಗತ್ತೆ ಸರ್. ಕೊಡೋದು ಸರ್. 4 ತಿಂಗಳು ಮೊಟ್ಟೆ ಸ್ಟಾರ್ಟ್ ಆಗತ್ತೆ ಸರ್ ಕೋಳಿನ. ಈಗ ಇನ್ನೂ ಕೊಡಲ್ಲ ಸರ್. ಈಗ ಇನ್ನೂ ಒಂದು 15 ದಿನ ಇಟ್ಕೊಂಡು ಸೇಲಿಂಗ್ ಐತೆ ಸರ್ ಇದನ್ನು. ಸರ್ ಇವೆಲ್ಲ 4.5 ತಿಂಗಳದ ಕೋಳಿಗಳು ಸರ್? ಇಲ್ಲ 4 ತಿಂಗಳು ಸರ್ ಕೋಳಿಗೆ. 4 ತಿಂಗಳು ಸರ್. 4 ತಿಂಗಳು 4 ತಿಂಗಳು ಸರ್. ಅದು 4 ತಿಂಗಳು ಕೋಳಿ ಸರ್. ಇನ್ನು ಮೇಲೆ ಮೊಟ್ಟೆ ಸ್ಟಾರ್ಟ್ ಇನ್ನೂ 15 ದಿನ ಕೊರಕರ್ ಸೌಂಡ್ ಮಾಡ್ತಾ ಇದ್ದಾರೆ ಸರ್. ಈಗ ಮೊಟ್ಟೆ ಸರ ಮಾಡ್ತಾ ಇದೆ ಸರ್. ಅದು ಕೊರಕರ್ ಸೌಂಡ್ ಮಾಡಿದ್ರೆ ಮೊಟ್ಟೆಗೆ ಬಂದಂಗ ಸರ್. ಅದು ಈಗ ಅದೇನು ಸೌಂಡ್ ಐತೆ ಸರ್ ಅದು ಮೊಟ್ಟೆ ಬಂದಿದ್ದ ಸೌಂಡ್ ಸರ್. ಅದು ಹಂಗಾಗಿ ಅದು ಮೊಟ್ಟೆನ ಬರೋದ. ಅದಕ್ಕೆ ಇನ್ನು 15 ದಿನಕ್ಕೆ ಮೊಟ್ಟೆ ಬರ್ತದೆ ಸರ್. ಅದು ಮೊಟ್ಟೆಗೆ ಸ್ಟಾರ್ಟ್ ಅಲ್ಲಿಂದ ಮೊಟ್ಟೆ ಹಾಕಕ್ಕೆ ಸ್ಟಾರ್ಟ್ ಆದ್ರೆ ಕೋಳಿ ಸೇಲ್ ಮಾಡ್ತಾರೆ ಸರ್. ಕೋಳಿ ಸೇಲ್ ಮಾಡ್ತಾರೆ ಸರ್. ಸರ್ ಕೋಳಿಗಳು ಎಷ್ಟು ಅದ ಸರ್ ಹಂಗಂದ್ರೆ ನಿಮ್ಮ ಕಡೆ? ಸರ್ ನನ್ನ ಹತ್ರ ಮರಿನ 24,000 ಮರಿ ಐತೆ ಸರ್. 24,000 ಮರಿ ರೀ? ಈಗ ನಿಮ್ಮ ಮುಂದೆ ತೋರ್ಸ್ಕೊಂಡ್ ಬಂದೇನೆ ಸರ್. 24,000 ಮರಿ ಐತೆ ಸರ್. ಇವು ಒಂದು 3,500 ಅಷ್ಟ ಅದ ಸರ್. ಅಂದ್ರೆ ಎಲ್ಲ ಸೇರಿಸಿ ಒಂದು 27,000-30,000 ಅಷ್ಟೇನಿಲ್ಲ ಸರ್. ಇವೊಂದು 3,500 ಮರಿ ಅದ ಸರ್. ಒಂದು 24,000 ಮರಿ ಅದ ಸರ್. ಅಷ್ಟು ಮರಿ ಐತೆ ಸರ್. 27,000 ಸರ್. ಈ ದೊಡ್ಡ ಸರ್ ಎಷ್ಟು ಸೆಡ್ ಅದ ರೀ ಸರ್? ಟೋಟಲ್ 4 ಸೆಡ್ ಅದ ಸರ್. ನಮ್ಮ 4 ಸೆಡ್ 4 ಸೆಡ್ ಅದ ಸರ್. ಒಂದು ಇಲ್ಲೇ ದೊಡ್ಡದು ಮಾಡಿ ಸೀದಾ ಹೊರಗೆ ಸಪ್ಲೈ ಹಾಕ ಸರ್. ಅದು ಇನ್ನೊಂದು ಸೆಡ್ನಾಗ ಅಲ್ಲೇ ಪೀಸ್ ಲೆಕ್ಕ 1, 2, 10, 50 ಅಲ್ಲಿ ಬಂದಾಗ ಕೊಡ್ತೇವೆ ಸರ್. ಇನ್ನೊಂದು ಸೆಡ್ನಾಗ ಮರಿ ಮಾಡ್ತೇವೆ ಸರ್ ದೊಡ್ಡ ಎಲ್ಲ. ಇನ್ನೊಂದು ಸೆಡ್ನಾಗ ಉಳಿದಂಥ ಮರಿಗಳನ್ನ ಒಂದು ಸೆಡ್ನಾಗ ಹಾಕ್ತೇವೆ ಸರ್. ಒಟ್ಟು 4 ಸೆಡ್ ಅದ ಸರ್. 4 ಸೆಡ್ ಸರ್. 4 ಸೆಡ್ ಅದ ಸರ್. ಸರ್ ಸೆಡ್ ಯಾವ ಥರ ನಿರ್ಮಾಣ ಮಾಡ್ಕೊಂಡ್ರಿ ಸರ್ ನೀವೆಲ್ಲ? ಸರ್ ಈ ಶೆಡ್ ಮೊದಲು ಕುರಿ ಶೆಡ್ ಮಾಡ್ತೀವಿ ಸರ್. ಮೊದಲು ಸೆಡ್ ಸರ್. ಇದು ಮೊದಲು ಕುರಿ ಫಾರ್ಮ್ ಸರ್. ಇದು ಫಸ್ಟ್ ಮೇನ್ ಶೆಡ್ ಸ್ಟಾರ್ಟ್ ಬುನಾದಿ ಮಾಡಿದ್ದೆ ಇದೇ ಫಾರ್ಮ್ ಸರ್. ನಾವು ಇದೇ ಸರ್. ನಾವು
ಅವಾಗ ಮೊದಲು ಸರ್ ಇಲ್ಲೇ ತಗಡ್ ಹಾಕಿ ಹಾಪ್ ಹಾಕೊಂಡು ಮಾಡಿದ್ವಿ ಸರ್. ಈ ಸೈಡ್ ಹಾಪ್ ಹಾಕಿ ಕೋಳಿ ಸಾಕಿದ್ದೀವಿ. ಹ್ಞೂ ಸರ್. ಇದು ಕುರಿ ಮಾಡಿದ್ವಿ ಸರ್ ಇಲ್ಲೇ. ಮೇಲೆ ಕುರಿ, ಕೆಳಗಡೆ ಕೋಳಿ ಮಾಡಿದ್ವಿ ಸರ್. ಕೋಳಿ ಸರ್. ಫಸ್ಟ್ ಹಾಂ ಸರ್. ಅದಾದ್ಮ್ಯಾಗ ತಳಗಡೆ ಕೋಳಿ ಸಕ್ಸಸ್ ಆಗೋಲ್ಲ ಸರ್. ಕುರಿ ಬಿಡು ಕೋಳಿ ಸಕ್ಸಸ್ ಆಗಲ್ಲ ಸರ್. ಅದು ತೆಗೆದು ಸರ್ ಏನ್ ಮಾಡಿದ್ವಿ, ಆ ಜಾಲ್ರಿ ಕಟ್ಕೊಂಡು ಮ್ಯಾಗ ಬುಡಕ್ಕೆ ಕೋಳಿ ಸಕ್ಸಸ್ ಆಗಲ್ಲ ಸರ್. ಆಗಲ್ಲ ಸರ್. ಅದು ಫೇಲ್ ಆದ ಫಸ್ಟ್ ನಾನು ಸರ್. ಸಕ್ಸಸ್ ಆಗಲ್ಲ ಸರ್. ಅದು ಫೇಲ್ ಆದ್ರೆ ಫಸ್ಟ್ ನಾವು ಸರ್. ಅದ್ರಾಗ ನನಗೆ ಗೊತ್ತಾಗಿದೆ ಆಗಲ್ಲ ಸರ್. ಅದು ಹೆಂಗೆ ಸಕ್ಸಸ್ ಆಯ್ತಂದ್ರೆ ಸರ್, ಕುರಿ ಶೆಡ್ ಬುಡಕ ಕೋಳಿ ಇದ್ರೆ ಕೋಳಿ 24 ತಾಸು ಶೆಡ್ ಒಳಗೆ ಇರಬಾರ್ದು ಸರ್. ಅದ ಕೋಳಿ ಹೊರಗೆ ಹೋಗಿ ಎಲ್ಲ ಮೈಬೇಕು ಸರ್. ಅದ ತನ್ನ ಮನಸ್ಸು ಇಚ್ಛೆನ ಬಂದು ಒಳಗೆ ಅಡ್ಡಾಡಿ ತಂದು ಗಿಬ್ರಾಡಿ ತಿಂದು ಮತ್ತೆ ಹೋಗ್ಬೇಕು ಸರ್ ಹೊರಗೆ. ಮತ್ತೆ ಅಂದ್ರೆ ಕೋಳಿ ಸಕ್ಸಸ್ ಆಯ್ತು ಸರ್. ಅದ ಇಲ್ಲೇ ಇರಬೇಕು, ಹೊರಗೆ ಇರಬೇಕು, ಹೊರಗೂ ಇರ್ಬೇಕು ಸರ್. ಅದ ಇಲ್ಲೇ ಕೂಡ ಹಾಕಿದ್ದೀವಿ ಕೋಳಿ ಮ್ಯಾನೇಜ್ ಸರ್. ಅದು ಕೋಳಿ ಹೊರಗೆ ಹೋಗಿ ಇಲ್ಲಿ ಬರ್ಬೇಕು ಸರ್. ಅದು ಅಂದ್ರೆ ಕೋಳಿ ಸಕ್ಸಸ್ ಸರ್. ಅದ ಕೋಳಿ ಶೆಡ್ಡಿನ ಬುಡಕ ಕೋಳಿ ಇರ್ಬೇಕಂದ್ರೆ ಕೋಳಿ ಔಟ್ ಹೋಗಿ ಹೊರಗೆ ಬರಬೇಕು, ಒಳಗೆ ಬರಬೇಕು ಸರ್. ಬರಲೇಬೇಕು ಸರ್. ಬರಲೇಬೇಕು ಅಂದ್ರೆ ಕೋಳಿ ಸರ್. ಅದು ಸರ್ ಈಗ ಕುರಿನೇ ಇಲ್ಲ. ಕುರಿನ ಅಂದ್ರೆ ನಡೀತದೆ ಸರ್. ಅಲ್ಲ ಈಗ ಇಲ್ಲ ಇಲ್ಲ ಇಲ್ಲೇ ಇಲ್ಲ ಸರ್. ಶೆಡ್ ಒಳಗೆ ನಡೀತದೆ ಸರ್. ಅದು ಅಲ್ಲ ನೀವು ಕುರಿನ ಸಾಕು ಎಲ್ಲಿ ಹೋಗಿ ಸರ್. ಅದು ನಮ್ಮ ಕುರಿನ ಹ್ಞೂ ಸರ್. ನಮ್ಮ ಕುರಿ ಎಲ್ಲ ತೆಗ್ದೀವಿ ಸರ್ ನಾವು. ಯಾಕೆ ತೆಗೆದು ಸರ್ ಅದೆಲ್ಲ ಕೆಲಸ ಭಾಳ ಐತೆ. ಲೇಬರ್ ಮ್ಯಾಗ ಆಗೋದು ಸರ್ ಕೆಲಸ. ಅದು ಒಂದು ಸರ್. ಅದು ಕೂಡು ಪದ್ಧತಿ ಒಳಗೂ ನಡೆದಿಲ್ಲ ಸರ್. ಅದು ಹಾಂ ಕುರಿ ಆತು ಆಡ ಆತು ಎಲ್ಲಾನು ಸರ್ ಹೊರಗೆ ಬಿಟ್ಟು ಮೆಚ್ಬೇಕು ಸರ್. ಹ್ಞೂ ಸರ್. ಏನೋ ಟಗರ್ ಸಾಕಾಣಿಕೆ ಮಾಡಿದ್ರೆ ಅದನ್ನ ಕಟ್ಟಿ ಮಾಡ್ಬೇಕು ಸರ್. ಇವು ಹೆಣ್ಣು ಕುರಿ ಆತು ಹೆಣ್ಣು ಆಡ ಆತು ಅವೆಲ್ಲ ಕೂಡು ಪದ್ಧತಿ ಒಳಗೆ ನಡಿಂಗಿಲ್ಲ ಸರ್. ಅದೆಲ್ಲ ಅದನ್ನ ಹೊರಗೆ ಹೋಗಿ ಮೇಯಿಸಿದಾಗ ಅದ್ರ ಲಾಭ ಕಾಣ್ತತಿ. ಕೋರಿ ಮತ್ತು ಆಡು ಆಕ್ಟಿವ್ ಇರ್ತಾವೆ ಸರ್. ಖರ್ಚು ಕಡಿಮೆ ಬರ್ತದೆ ಸರ್. ಇಲ್ಲ ಖರ್ಚು ಹೆವಿ ಆಕತ್ ಸರ್. ಅದು ಮರಿ ಎಲ್ಲ ಕೋರಿ ಎಲ್ಲ ಡೆವಲಪ್ ಆಗಿ ನೀಟಾಗಿ ಬರಲ್ಲ ಸರ್. ಕೋಳಿ ಬರಲ್ಲ ಸರ್. ಕುರಿ ಬರಲ್ಲ ಸರ್. ಲಾಸ್ ಆದರೆ ಲಾಭ ಆದರೆ ಸರ್. ಅದ್ರೊಳಗೆ ಲಾಭ ಆಗಿಲ್ಲ ಲಾಸು ಆಗಿಲ್ಲ ಸರ್. ನಾನು ಹಂಗಾಗಿ ಬೇಡ ಬೇಡ ಅಂತ ತೆಗೆದೆ ಸರ್. ನಾನು ಬಿಟ್ಟು ಕೋಳಿ ಬಂದ್ರಿ ಸರ್. ಕೋಳಿ ಬಂದೆ ಸರ್ ಅವಾಗಿಂತ. ಅಂದ್ರೆ ಸರ್ ನೀವು ಕುರಿ, ಕೋಳಿ, ಟಗರ್, ಆಡ ಸರ್ ನಾನು ಫಸ್ಟ್ ಬೈಲರ್ ಕೋಳಿ ಮಾಡೇನಿ ಸರ್. ಬಾಯ್ಲರ್ ಕೋಳಿ ಸರ್. ಫಸ್ಟ್ ಬೈಲರ್ ಕೋಳಿ ಮಾಡಿ 2004 ನಂದು SSLC ಮುಗಿದ ಸರ್. 2004 ಮುಗಿದ 2 ವರ್ಷ ಕೆಲ್ಸಕ್ಕೆ ಹೋಗ್ಕೊಂತಾನೆ 2 ವರ್ಷ ಆದ್ಮ್ಯಾಗ ಈ ಕೆಲಸ ಮಾಡಕ್ಕೆ ಸ್ಟಾರ್ಟ್ ಮಾಡಿ ಸರ್. SLC ಮುಗಿದ ಸ್ಟಾರ್ಟ್ 2 ವರ್ಷ ಕೆಲ್ಸಕ್ಕೆ ಹೋಗಿ ಸರ್. ನಾನು ಟಾಯ್ಲ್ಸ್ ಕೆಲ್ಸಕ್ಕೆ ಹೋಗ್ತಾನೆ ಸರ್. ನಾನು ಟಾಯ್ಲ್ಸ್ ಮಿಸ್ತ್ರಿ ಸರ್. ಈಗಾದ್ರೂ ಟಾಯ್ಲ್ಸ್ ಮಿಸ್ತ್ರಿ ಸರ್. ನಾವು ಈಗ 4-5 ಮಂದಿ ಕೆಲಸ ಮಾಡ್ತಾರೆ ಸರ್. ಅದನ್ನ ಬಿಡುಂಗಲ್ ಸರ್. ಅದನ್ನ ಮಾಡ್ಕೊಂತಾನೆ ಇದನ್ನ ಮಾಡೋದು ಸರ್. ಇದು ಉಪಕಸಬು. ಇದು ಉಪಕಸಬು ಸರ್. ಇದೊಂದು ಸೈಡ್ ಅಂತ ಒಬ್ಬೊಬ್ಬರು ಒಂದು ಬಿಸ್ನೆಸ್ ಮೈಂಡ್ ಇರ್ತದೆ ಸರ್. ಒಂದು ಫೇಲ್ ಆತ ಯಾರು ಸುಮ್ಮನೆ ಕುಂದ್ರು ಸರ್. ಬಿಸ್ನೆಸ್ ಮೈಂಡ್ ಇದ್ದಾಗ ಕುಂದ್ರೋದನ್ನೇ ಹೇಳ್ತಾರ. ಮತ್ತೊಂದು ಕೈ ಹಾಕ್ತಾನೆ, ಮತ್ತೊಂದು ಕೈ ಹಾಕ್ತಾನೆ. ಅವ್ನು ಯಾವತ್ತ ಸಕ್ಸಸ್ ಆಗೋಮಟ ಅವ್ನು ಮಾಡವನೇ ಸರ್. ಅವ ಊರ್ ಮಂದಿ ಎಲ್ಲ ಹುಚ್ಚ ಅಂತಾರ ಅವಂಗ. ಅವ್ನು ಹುಚ್ಚಲ್ಲ. ಅವ್ನ ಲೆಕ್ಕಕ್ಕೆ ಅವ್ನು ಶಾಣನೇ ಇರ್ತಾನೆ ಸರ್. ಅವ್ನು ಹುಚ್ಚ ಅಂತಾರ. ಅವ್ನು ಮನೆಯನಾರು ಹುಚ್ಚ ಅಂತಿರ್ತಾರ. ಅವಂಗ ಮನೆಯನಾರು ನಮಗೆ ಎಷ್ಟೋ ಮಂದಿ ಹುಚ್ಚ ಮಗ ಅಂದಾರ. ಹುಚ್ಚ ಪ್ರಕಾರ ಒಂದಾರ. ಹೇಳ್ಯಾರ ಸರ್. ಇವ್ ಏನೇನ್ ಮಾಡ್ತಾನೆ ಅಂತ ಯಾರ ಏನೇನ್ ಮಾಡವದ ನೀವು ಏನೇನ್ ಮಾಡ್ತಾನೆ ಹಿಂಗೆ ಭಾಳ ಮಂದಿ ಯಾರ ಸರ್. ಭಾಳ ಮಂದಿ ಯಾರ ಏನೇನ್ ಮಾಡ್ತಾನ ಇವ್ ಅಂತೇಳಿ ನಮ್ಗೆಲ್ಲ ಕಣ್ಣು ಮುಂದೆ ಕೇಳ್ತಾರ. ಬ್ಯಾರದ್ರ ಮುಂದೆ ಹೇಳ್ತಾರ. ಅವ್ರು ನಮಗೆ ಹೇಳ್ತಾರ ಸರ್ ಇವ್ ಏನೇನ್ ಮಾಡ್ತಾನೆ ನೀವು ಅಂತೇಳಿ. ಆದ್ರೆ ನಮಗಷ್ಟು ನಮ್ಗೆ ಗೊತ್ತಿರ್ಬೇಕು ಸರ್. ಮೋಸ ತಗಲಬಾಜಿ ಮಾಡಬಾರ್ದು. ನಿಯತ್ತಾಗೆ ಮಾಡಿದ್ರೆ ಸರ್ ಸಕ್ಸಸ್ ಒಂದಲ್ಲ ಒಂದಿನ ಅಂತ್ಯ ಬರತ್ತ ಸರ್. ಅದು ಲೇಟ್ ಆಗ್ಬೋದು ಸಕ್ಸಸ್ ಸಿಗೋದ. ಆರ ಐತ್ ಸರ್. ದುಡಿದ್ರೆ ಐತೆ ದುಡಿದ್ರೆ ಇವತ್ತು ಲೇಟ್ ಆದ್ರೂ ಐತ್ ಸರ್. ಇದು ಒಂದೇ ಕೆಲಸ ಸರ್. ನೀವು ಬ್ಯಾಂಗ್ಡಿ ಯಾರು ಸರಿ ಅದಕ್ಕೆ ಬೆಳಿಗ್ಗೆ 6 ಗಂಟೆಗೆ ಎದ್ದು ಸರಿ 4 ಗಂಟೆಗೆ ಎಬ್ಸ್ಬೇಕು ಸರ್. ಅದನ್ನ 8 ಗಂಟೆಗೆ ಬಂದು ಬ್ಯಾಂಗ್ಡಿ ಯಾರು ಸರಿ ಬ್ಯಾಂಗ್ಡಿ ಸಿಗೋದಿಲ್ಲ. ಹಂಗೆ ಇದ್ರಾಗೂ ಯಾವುದೋ ಶ್ರದ್ಧೆಯಿಂದ ಅದಕ್ಕೆ ಏನೇನು ಟೈಮ್ ಬೇಕು, ಯಾವ ಟೈಮ್ದಾಗ ಏನು ಕೆಲಸ ಮಾಡ್ಬೇಕು ನಾವು ನೀಟಾಗಿ ತಿಳ್ಕೊಂಡು ನಾವು ಕೈ ಹಾಕಿದ ಕರೆ ಸರ್. ಸಕ್ಸಸ್ ಅನ್ನೋದು ಐತೆ ಸರ್. ಇದ್ರಾಗ ಫೇಲ್ ಇಲ್ಲ ಸರ್. ಫೇಲ್ ಆದ್ರೂ ಅದನ್ನ ಬಿಡಬಾರ್ದು ಸರ್. ಫೇಲ್ ಆದ್ರೂ ಬಿಡಬಾರ್ದು. ಅದನ್ನ ನನ್ನ ಅನುಭವದ ಮಾತು ಹೇಳ್ತಾನೆ ಸರ್. ಫೇಲ್ ಆದ್ರೆ ಯಾವತ್ತೂ ಬಿಡಬಾರ್ದು ಸರ್. ಬೇದಾರ ಅಂದ್ರೆ ಈಗ ಮನೆಯನಾರು ಬೇದಾರ ನಿಮ್ಮ ಮನೆಯನಾರು ಬೇದಾರ ಸರ್. ಸಪೋರ್ಟ್ ಯಾರ್ದು ಇಲ್ಲ ಸರ್. ತಮ್ಮಂದು ಇಲ್ಲ ಸರ್. ಅಪ್ಪ ಅವ್ವ ಏನು ಮಾಡ್ಬೇಕು ಸರ್. ಏನಪ್ಪ ಬರ್ತಾರೆ ತಮ್ಮ ಗೆಸ್ಟ್ ಬರ್ತಾರೆ ಒಬ್ಬರೇ ಸರ್. ಏನು ಮಾಡೋಕ್ಕಾಗಲ್ಲ. ಮನೆಯನಾರ್ದು ಸಪೋರ್ಟ್ ಬೇಕು ಸರ್. ಇದಕ್ಕೆ ಬೇಕು ಸರ್. ಮನೆಯನಾರ್ದು ಒಬ್ಬರದ್ರ ಸಪೋರ್ಟ್ ಬೇಕು. ಎಲ್ಲಾನು ನಾನು ಮಾಡ್ತಾನೆ ಅಂದ್ರೆ ಆಗೋದಿಲ್ಲ ಸರ್. ಅನಿವಾರ್ಯವಾಗಿ ಆಳಿಟ್ಟು ಹೋಗ್ಬೇಕಾಗ ಸರ್. ಆಳಿಗೆ ಯಾರು 10,000 ರೂಪಾಯಿ ಯಾರು ಪಗಾರ ಬರೋಂಗಿಲ್ಲ ಸರ್. 10,000 ಮ್ಯಾಗ ಕೊಡ್ಬೇಕು. ತಿಂಗಳಿಗೆ 10,000 ಕೊಡ್ಬೇಕು ಸರ್. ಈಗ 4 ಮಂದಿ ಅದಾರ ಸರ್. ಈಗ 4 ಮಂದಿ ಅದಾರ ಸರ್. ಕೊಡಬೇಕಲ್ಲ ಸರ್. ನಾನು ಡ್ರೈವರ್ ಅದಾನ, ಒಬ್ಬ ಮ್ಯಾನೇಜರ್ ಅದಾನ, ಎಲ್ಲರೂ ಅದಾರ ಸರ್. ಕೊಡಬೇಕು. ನನ್ನ ಒಬ್ಬನ ಕಡೆಯಿಂದ ಕಂಟ್ರೋಲ್ ಆಗೋಲ್ಲ ಸರ್ ಇದು. ಯಾಕಂದ್ರೆ ಈ ಸೆಟ್ನಾಗ ಒಂದು 500,000 ಮಾಡ್ತಿದ್ದೆ ಸರ್. ಅದ್ರ ನಂಗೆ ಒಬ್ಬಂಗ ಕಂಟ್ರೋಲ್ ಆಗ್ತಿತ್ತು. ಈಗ ದೊಡ್ಡ ಪ್ರಮಾಣ ಬೆಳೆದ್ಬಿಟ್ಟ ಸರ್. ಈಗ ದೊಡ್ಡ ಪ್ರಮಾಣ ಬೆಳೆದ ಮ್ಯಾಗ ನನ್ನ ಕಡೆ ಅಂದ್ರೆ ಹಸ್ಕೋದಿಲ್ಲ ಸರ್. ಈಗ ಸರ್ ಎಲ್ಲಿಂದ ಸ್ಟಾರ್ಟ್ ಆಯ್ತು ಸರ್? ಅಂದ್ರೆ 50-100 ಕೋಳಿಂದ ಸರ್. ನಾನು ಫಸ್ಟ್ 200 ತಂದೀನಿ ಸರ್. ನಾನು 200 ಫಸ್ಟ್ 200 ತಂದೀನಿ. 200 ಒಳ್ಳೆ ಅದನ್ನ
ನಾನು ಯಾಕೆ ಇದನ್ನ 1 ತಿಂಗಳು ಮರಿ ಮಾಡಬಾರ್ದು ಅಂತೇಳಿ ನಾನು ಆಮ್ಯಾಗ 1700 ಮರಿ ತಂದೇನಿ ಸರ್. 1700 ಮರಿ ತಂದು ಇಲ್ಲಿ ಅಗ್ರಿ ಕಾಲೇಜಿಗೆ ಹೋಗಿನಿ. ಅಗ್ರಿ ಕಾಲೇಜ್ನಾಗ ಅವ್ರು ಮರಿ ಸಣ್ಣ ದುಡ್ಡು ಕೊಡೋದು ಆಮೇಲೆ ರೇಟ್ ಹೆಚ್ಚು ಕಡಿಮೆ ಮಾಡೋದು ಈ ಥರ ಮಾಡತ್ತಾರಲ್ಲ, ನನಗೆ ಅಲ್ಲಿ ಬೇಡಪ್ಪ ಅಂತೇಳಿ ನಾನು ಮತ್ತೆ ಒಳ್ಳೆ ಅವ್ನು ತಿರ್ಗಾ ಮರಿ ತೊಗೊಂಬಂದು ನಾನು ಮರಿ 1 ತಿಂಗಳು ಮಾಡಿ ಕೊಡೋದು ಸರ್. ನಾವು ಮೊದಲು ಫಸ್ಟ್ ಮೇನ್ ಗುಣ ನಾವು DP ಕ್ರಾಸ್ ಕೊಡ್ತಿದ್ವಿ ಸರ್. DP ಕ್ರಾಸು ಸೇಲ್ ಅದ್ರಾಗ ತಗೊಳ್ಳೋ ವ್ಯಾಪಾರ ಕಡಿಮೆ ಸರ್, ಅದು ರೇಟ್ ಕಡಿಮೆ ತಗೋತಾರೆ, ಅದನ್ನು ಫುಡ್ ಜಾಸ್ತಿ ತಿಂತತ್ತೆ. ಹೀಗಾಗಿ ನಾನು ಅದನ್ನು ಕಡಿಮೆ ಮಾಡಿ ಈ ಸೋನಾಲಿ ಜವಾರಿ ಕೋಳಿ ಸ್ಟಾರ್ಟ್ ಮಾಡಿದ್ದು ಸರ್. ಜವಾರಿ ಕೋಳಿ ಸ್ಟಾರ್ಟ್ ಮಾಡಿದ್ದು ಸರ್. ಅದು ಇದು ಯಾವತ್ತು ಸ್ಟಾರ್ಟ್ ಆಗತ್ತಲ್ಲ ಸರ್, ಇನ್ನೂ ಮಟ್ಟ ಯಾವುದು ಪ್ರಾಬ್ಲಮ್ ಬಂದಿಲ್ಲ ಸರ್. ಇದರಿಂದ ಏನು ಪ್ರಾಬ್ಲಮ್ ಯಾವುದು ಬಂದ ಮಾಡ್ಲಾರಷ್ಟ ಪಾಪಗಟ್ಟಿ ಸರ್. ಇದ್ರೊಳಗೆ ಅದನ್ನು ಕರೆಕ್ಟ್ ಮೇಂಟೈನ್ ಮಾಡಿದ್ರೆ ಯಾರು ಇನ್ನೂ ಮಟ್ಟ ಬಿದ್ದೆ ಯಾರು ಇದ್ರಾಗ ಕಳ್ಕೊಂಡಿಲ್ಲ ಸರ್ ದುಡ್ಡು. ಕೋಳಿ ಇದ್ರಾಗ ಯಾರು ಕಳ್ಕೊಂಡಿಲ್ಲ ಸರ್. ಯಾರು ಅದಕ್ಕೆ ಫುಡ್ ಹಾಕ್ಲಾರ, ಅದಕ್ಕೆ ಔಷಧ ಹಾಕ್ಲಾರ, ನೀಟಾಗಿ ಗೈಡೆನ್ಸ್ ಇಲ್ಲದ ಮಾಡ್ದಾರ, ಇಷ್ಟ ಫೇಲ್ ಆಗ್ಯಾರ ಸರ್. ಸಾವಿರ ಅಲ್ಲ ಲಕ್ಷ ಮಂದಿ ಹೇಳ್ಬೋದು ಸರ್, ನಾವೇನು ಮಾತಾಡತ್ತ ನಾವ್ ಏನು ಸುಳ್ಳು ಹೇಳತ್ತಾನ ಅಂತೇಳಿ. ಇದನ್ನು ಮಾಡಿದಾರ ನಿಯತ್ತಾಗಿ ಮಾಡಿದಾರ, ಕರೆಕ್ಟಾಗಿ ಇದು ಫುಡ್ ಹಾಕಿ ಹೈಜೀನ್ ಹಾಕಿ ಇದನ್ನ ನೋಡ್ಕೊಂಡಾರ. ಇನ್ನೂ ಮಟ್ಟ ಯಾರು ಫೇಲ್ ಆಗಿಲ್ಲ ಸರ್. ಆಗಿಲ್ಲ ಸರ್. ಬೋಗಸ್ ಯಾವ ಹೇಳ್ತಾನೆ ಕೈಲಾಗ್ಲಾರ 100 ಮಂದಿ ಹೇಳ್ತಾರೆ ಸರ್. 100 ಮಂದಿ ಹೇಳಿದ್ರೆ ಅದಕ್ಕೆ ಫೇಲ್ ಆಗೋದು ಸರ್. ಅದ ಅವರು 100 ಮಂದಿಯಾಗ ಅವ್ರವ್ರಿಗೆ ಮನಸ್ಸು ಹೆಚ್ಚಾಗದು ಹೆಂಗೆ ಫೇಲ್ ಆಕತ್ ಗೊತ್ತನ್ಸರಿದ. ಮರಿ ಕೊಡವ ಮರಿ ಫೇಲ್ ಕೊಟ್ಟ, ನಾವು ಹೊಳ್ಳೆ ಫೋನ್ ಎಬ್ಸಲಿಲ್ಲ, ಗೈಡೆನ್ಸ್ ಕೊಡಲಿಲ್ಲ, ನಾವು ಅದು ಕರೆಕ್ಟಾಗಿ ಫುಡ್ ಅವ್ಗೆ ಯಾವ್ದು ಹಾಕಂತ ಹೇಳಲಿಲ್ಲ, ಫೇಲ್ ಹಾಕನ್ ಸರ್. ಇನ್ನೂ ಒಂದು ಅವ್ ಎಲ್ಲ ಹಾಕಿದ್ದು ಇದು ಫೇಲ್ ಆಕತಿ. ಅವ ಹಾಕ ಇನ್ನೊಬ್ಬ ಬರ್ತಾನ, ಹೊಳ್ಳೆ ಅವ್ಗೆ ಹಾಕು ಎಲ್ಲ ಹೇಳಿಕೊಟ್ರು ಹಾಕುದಿಲ್ಲ ಫುಡ್. ಕೊಟ್ರೆ ಫುಡ್ ಹಾಕೋಲ್ಲ, ಮೆಡಿಸಿನ್ ಹಾಕೋಲ್ಲ, ನೀಟಾಗಿ ಬೆಳೆಸೋದಿಲ್ಲ ಅಂತ ಫೇಲ್ ಹಾಕನ. ಅದಕ್ಕೆ ಹೊಣೆಗಾರ ಯಾರಿಗೆ ತಂದು ಹಾಕ್ತಾರಂದ್ರೆ ನಮಗೆ ಹಾಕ್ತಾರೆ ಸರ್. ಹೊಳ್ಳೆ ಯಾರು ಮರಿ ಕೊಟ್ಟಿರ್ತಾರ ಈಗ ಒಳ್ಳೆ ಅವಂಗೂ ಅದರ ತಕಡೆಯಾಗ ತೂಗ್ತಾರೆ, ಕೆಟ್ಟಿದ್ರು ಅದ್ರ ತಕಡೆಯಾಗ ತೂಗ್ತಾರೆ. ಹಿಂಗಾಯ್ತು ಸರ್. ಕಾಲ ನಂಗೆ ಬಂದ್ಬಿಟ್ಟೈತಿ, ಯಾರಿಗೂ ಏನು ಮಾಡಕ್ ಬರಂಗಿಲ್ಲ. ಒಳ್ಳೆದನ್ನ ಒಂದೇ ತಕಡೆ ಇಡ್ತಾರೆ, ಕೆಟ್ಟದ್ರೆ ಒಂದೇ ತಕಡೆ ಇರ್ತಾರೆ. ನಾನು ಇದ್ರಾಗ ತಪ್ಪು ಮಾಡಕತ್ತಾನ ಇಲ್ಲ ಅಂತ ಮೊದಲು ನಾನು ತಿಳ್ಕೊಬೇಕು. ಮರಿ ತೊಗೊಂಡವ ನಾನು ತಪ್ಪು ಮಾಡತ್ತ ಅಂದಾಗ ಮರಿ ಕೊಟ್ಟ ತಪ್ಪಿದ್ರೆ ಅದನ್ನು ಹೊಳಿಬೇಕ. ಇಬ್ಬರದು ಕರೆಕ್ಟ್ ಐತೆ ಅಂದಾಗ ಇದಕ್ಕೆ ಏನು ಮಿಸ್ಟೇಕ್ ಆಗುತ್ತೆ ಅದನ್ನು ನೋಡ್ಕೋಬೇಕ. ಯಾಕಂದ್ರೆ ಬಂಡವಾಳ ಏನ್ ತಪ್ಪಾಗೈತಿ ಅಥವಾ ಫುಡ್ ಇಂದ ಆಗೈತೆ, ಮೆಡಿಸಿನ್ ಆಗೈತೆ, ನಾವು ನೋಡ್ಲಾರ್ದಾಗೈತೆ, ಅದನ್ನ ನೋಡ್ಕೋಬೇಕು ಸರ್. ಮೊದಲು ಮಾಡಿದೆ ಅಂದಾಗ ನಾವು ಸಕ್ಸಸ್ ಕಾಣ್ತೇವೆ ಸರ್. ಯಾವುದೋ ಕೆಲಸದಾಗ 6 ತಿಂಗಳ ನಾವು ಸಾಕ್ಬೇಕು ಸರ್. ಅದನ್ನ ಬಿಸ್ನೆಸ್ನ ಯಾವುದೋ ಬಿಸ್ನೆಸ್ ಆಗಲಿ, ಆಮೇಲೆ ನಮ್ಮನ್ನ ಸಾಕ್ತದೆ ಸರ್. ಅದ ನಾವು ಅದ್ರ 6 ತಿಂಗಳ ಸಾಕಲಿಲ್ಲ ಅಂತಾರ ನಮ್ಮನ್ನ ಹೆಂಗೆ ಸಾಕ್ತದೆ ಸರ್. ಅದು 6 ತಿಂಗಳ ಅದನ್ನ ನಾವು ನೋಡ್ಕೊಂಡ್ರ ಅದು ನೋಡ್ಕೋತೈತೆ ಸರ್. ಬಿಸ್ನೆಸ್ ಇರಲಿ, ಯಾವುದೋ ಆಗಲಿ ಸರ್, ಯಾವುದೋ ಆಗಲಿ. ಈ ಪೋಲ್ಟ್ರಿದ ಅಷ್ಟೇ ಅಲ್ಲ ಸರ್, ನೀವು 2 ದನ ತೊಗೊಂಬಂದ್ರು ಅದನ್ನ ಚಂದಾಗೆ ಮಾಡ್ಬೇಕು ಸರ್. ಚಂದಾಗಿ ಆಹಾರ ಹಾಕ್ಬೇಕು, ಮೇಯಿಸ್ಬೇಕು, ಕಟ್ಟಬೇಕು, ಅದಕ್ಕೆ ಎಳೆಯಕ್ಕೆ ಸರಿ ನೀರು ಕುಡಿಸ್ಬೇಕು, ಎಲ್ಲ ಮಾಡ್ಬೇಕಲ್ಲ ಸರ್. ಅಂದಾಗ ಮಾತ್ರ ಮಾಡ್ದೆ ಸರ್. ಅದ ಏನೋ ತಂದನಿ ನಾ ಮಾಡೇನಿ ಅಂತ ಮಾಡಿದ್ರೆ ಅದು ಸಕ್ಸಸ್ ಆಗಲ್ಲ ಸರ್. ಅದ ಸರ್ ಆದಾಯ ಹೆಂಗ್ರಿ ಸರ್? ಆದಾಯ ಸರ್ ಸ್ಪಷ್ಟವಾಗಿ ಹೇಳ್ತಾನೆ. ಒಂದು ಕೋಳಿ ಅಂದ್ರೆ 80 ರೂಪಾಯಿಂದ 110 ರೂಪಾಯಿ ಮಟ್ಟ ಲಾಭ ಆಸೆ ಇಡ್ಬೇಕು ಸರ್. ಒಂದು ಕೋಳಿಗೆ 80ರಿಂದ 110 ರೂಪಾಯಿ ಲಾಭ ಅಷ್ಟೇ ಇಟ್ಕೋಬೇಕು ಸರ್. ಏನೂ ಬೇಡಪ್ಪ ಅಂದ್ರೆ 80 ರೂಪಾಯಿ ಇಟ್ಕೋಬೇಕು ಸರ್. ಒಂದು ಕೋಳಿಂದ ಲಾಭ 80 ರೂಪಾಯಿ. ಒಂದು ಕೋಳಿಂದ 80 ರೂಪಾಯಿ ನಾವು ಆಸೆ ಪಡ್ಬೇಕು ಸರ್. 4ರಿಂದ 4.5 ತಿಂಗಳಿಗೆ ನೀವು 300 ರೂಪಾಯಿ ಖರ್ಚು ಮಾಡಿ ಸರ್. ಒಂದು ಕೋಳಿಗೆ 300 ರೂಪಾಯಿ ಖರ್ಚು ಮಾಡಿ ಸರ್. ನಿಮಗೆ ಇದು ಕೊಟ್ಟು ಹೋಗುತ್ತೆ, ಯಾವತ್ತೂ ತೊಗೊಂಡು ಹೋಗಲ್ಲ ಸರ್. 1-1.5 ತಿಂಗಳಿಂದ ತಂದಿದ್ದನ್ನು 4.5 ತಿಂಗಳಿಗೆ 320 ರೂಪಾಯಿ ಖರ್ಚು ಮಾಡಿದ್ರೆ ಸರ್ ನಮಗೆ ಕೊಟ್ಟೋಕೆ ಸರ್. ನೋಡ್ರಿ ನಾ ಏನು ಸುಳ್ಳು ಹೇಳಲ್ಲ ಏನಿಲ್ಲ. ಮುಂದೆ ಬರ್ರಿ ಮೇಡಮ್, ನೀವು ನೋಡ್ರಿ ಸತ್ಯ ನಿಮಗೆ ಗೊತ್ತಾಕ ಸರ್. ಸರ್ 35 ರೂಪಾಯಿ ಮರಿ. ಹ್ಞೂ ಸರ್. ಹೌದಾ? ಇದು 5 kg ಫುಡ್ ಐತೆ ಸರ್. 40 ರೂಪಾಯಿ kg ಫುಡ್. 5 kgಗೆ ಎಷ್ಟು ಸರ್? 235 ರೂಪಾಯಿ ಖರ್ಚು ಆಯ್ತು. ಹೌದು ಸರ್. 5 kg ಫುಡ್ಡಿಗೆ 40 ರೂಪಾಯಿ ಹಿಡಿದ್ರೆ 200 ರೂಪಾಯಿ ಆಯ್ತು ಸರ್. ಪ್ಲಸ್ 35 ರೂಪಾಯಿ ಮರಿ ಪ್ಲಸ್ 200 ರೂಪಾಯಿ, 235 ರೂಪಾಯಿ ಆಯ್ತು ಸರ್ ಒಂದು ಮರಿ. ಹೌದಾ? ನಿಮ್ಗೆ ಕ್ಲಿಯರ್ ಕಾಣತೈತಿ. 235 ಆಯ್ತು. ನಿಮ್ದು ಎಕ್ಸ್ಟ್ರಾ ಮೇಂಟೈನ್ ಏನಾರ ಹಿಡ್ಕೋರಿ, ಅದಕ್ಕೆ 20 ರೂಪಾಯಿ ಆ್ಯಡ್ ಮಾಡಿರಿ, 255 ರೂಪಾಯಿ ಆಯ್ತು ಸರ್. ಹೌದಾ? ಇನ್ನೂ 1 kg ಫುಡ್ ತಿನ್ನಿ, ಇನ್ನೂ ಅರ್ಧ kg ಫುಡ್ ತಿನ್ನಿ ಅಂತ ಹೇಳ್ಕೊರಿ. ಅದಕ್ಕೆ 20 ರೂಪಾಯಿ ಹಿಡ್ಕೋರಿ, 275 ರೂಪಾಯಿ ಆಯ್ತು. ಬರಬರ್ ಸರ್. ಕಣ್ಣು ಮುಂದೆ ಐತೆ ಎಲ್ಲ ಪಿಕ್ಚರ್. 75 ರೂಪಾಯಿ ಐತ್ರಿ. 275 ತೆಗಿರಿ ಸರ್. ಇದನ್ನ 1 ಪಾಯಿಂಟ್ ಕೂಡ ಅವರೇ ತೂಕ 1.5 ಬರಲಿ. ಹೌದಾ? ಅಗ್ದಿ ಕಡಿಮೆ ರೇಟ್ನಾಗ 250 ರೂಪಾಯಿ ಕೋಳಿ ಕೊಟ್ಟಿದ್ರೆ 375 ರೂಪಾಯಿ ಆಯ್ತು ಸರ್. ಹೌದು ಸರ್. 1.5 kgಗೆ 250 ರೂಪಾಯಿ ರೇಟ್ ಹಿಡಿದ್ರೆ 375 ರೂಪಾಯಿ ಆಯ್ತು. ಮೈನಸ್ ಹೊಡ್ರಿ ಸರ್. ಇದ್ರಾಗ ಆಗಳಾಗ ಎಷ್ಟು ಖರ್ಚು ಮಾಡ್ರಿ? 275 ರೂಪಾಯಿ ಖರ್ಚು ಮಾಡ್ರಿ. 275 ಹೊಡ್ರಿ 100 ರೂಪಾಯಿ ಉಳಿತಲ್ಲ ಸರ್. 100 ಉಳಿತಾ? ಬೇಡ ಸರ್, ನಂಗೆ 100 ಬೇಡ. ಇದ್ರಾಗ ಇನ್ನೂ 20 ರೂಪಾಯಿ ಮೈನಸ್ ಮಾಡಿ ನಿಮ್ದು ಏನಾರ ಎಕ್ಸ್ಟ್ರಾ ಖರ್ಚು ಇಟ್ಕೋರಿ. 80 ರೂಪಾಯಿ. 80 ಇಂಟು 1,000 ಹೊಡ್ರಿ ಸರ್. 80,000 ನಿಮ್ಮ ಕಣ್ಣು ಮುಂದೆ ಐತಿ. ಲಾಸ್ ಹೆಂಗೆ ಆಕತ್ ಸರ್? 1,000 ಕೋಳಿಗೆ ಸುಮಾರು 80,000 ಉಳಿತೈತೆ ಸರ್. ತಿಳ್ಕೋದಿಲ್ಲ ಜನ. ಏನು ಮಾಡ್ತಾರೆ ಗೊತ್ತಾನ ಸರ್? ಕೋರಿ ಮರಿ ತಂದಿರ್ತಾರೆ.
ಆಮ್ಯಾಗ ಮರಿದು ಏನು ಮಾಡ್ತಾರೆ, ಯಾರು ಕಡಿಮೆ ಮರಿ ಕೊಡ್ತಾರ ಅಲ್ಲಿ ಗುದ್ದಾಡ್ತಾರ, ಯಾರು ಕ್ವಾಲಿಟಿ ಕೊಡ್ತಾರ ಅಲ್ಲಿ ಗುದ್ದಾಡಕ್ಕೆ ಹೋಗಲ್ಲ ಸರ್. ಈ ಜನ ಹಂಗೈತಲ್ಲ ಸರ್, ಈಗ ಒಂದು ಅರ್ಬಿ ತೊಗೋಬೇಕಂದ್ರೆ 100 ಸತ ವಿಚಾರ ಮಾಡಿ ಅರ್ಬಿ ತೊಗೋತಾರ. ಹೌದಾ ಸರ್? ಏನೋ ತೊಗೋಬೇಕಂದ್ರೆ ಸ್ವಂತಕ್ಕೆ ಬಿಸ್ನೆಸ್ ಮಾಡುವಂಥ ಹೊತ್ನ್ಯಾಗ ಮರಿ ₹2 2 ತುಟ್ಟಿ ಯಾಕೆ ಕೊಡತ್ತಾನ, ಯಾಕೆ ಕಡಿಮೆ ಕೊಡತ್ತಾರ, ಅದನ್ನ ಅಳಿಬೇಕಲ್ಲ ಸರ್ ಇವರು. ಅವ್ರು ಅಷ್ಟು ಕೊಡತ್ತಾರ ಬರೀ ಸ್ಟೋರಿ ಅಂದ್ರೆ ನಾನಾ ಶಾನೆ ಅನ್ನಂಗೆ ಅಲ್ಲಿ ಪ್ರೂಫ್ ಮಾಡ್ಕೊಕ್ ಹೋಗ್ತಾರೆ ಇವ್ರ. ತೋರಿಸ್ತಾ ಲಾಸ್ ಐತೆ ಸರ್. ಈಗ ನಾವು ಸುಮಾರು ಕೋಳಿ ತಂದು ಬೆಳೆಸಿದ್ವಿ, ಬೆಳವಣಿಗೆನೇ ಬರೋದಿಲ್ಲ, ಅದ ಫೀಡ್ ಹಾಕಿದ್ರು ಬೆಳವಣಿಗೆ ಬರೋದಿಲ್ಲ. ಆಮ್ಯಾಗ ಗೂಬೇಕು 3 ಸತ್ ಬಿಡೋದ, ಎಲ್ಲಾರು ಅವರು ನೀವು ಅಂತೇಳಿ ಸರ್. ಫಸ್ಟ್ ಚಲೋ ತೊಗೋಬೇಕ, ಕ್ವಾಲಿಟಿ ಮರಿ ತಗೋರಿ, ಚಲೋ ತಂಗೆ ಬೆಳಿತೈತಿ, ನಾಳೆ 4 ದುಡ್ಡು ಕೊಟ್ಟು ಹೋಗ್ಬೇಕಲ್ಲ ಸರ್. ಅದ ಈಗ ₹5 ಕಡಿಮೆ ಮರಿ ತಗೊಂಡ್ರೆ ನಾಳೆ ನಿಮ್ಮ ₹50 ಕಡಿಮೆ ಮಾಡ್ತದ. ನೀವು ಅದು ಎಷ್ಟು 10 ಪಟ್ಟು 20 ಎಲ್ಲಿ ಹೋಗ ಸರ್? ಅದ 1000 ಕೋಳಿಗೆ ₹50,000 ಲಾಸ್ಟ್ನಾಗ ಬರ್ತೀರಿ. ₹5 5,000 ಜಾಸ್ತಿ ಆಕತಿ. ಯಾಕಂತ ನಾ ಕೇಳ ರೊಕ್ಕ ತಗೋರಿ, ಮುಂಗಡ್ ಕೇಳ್ರಿ, ನಾಳೆ ಮರಿ ಬರಲಿಲ್ಲ ಅಂದ್ರೆ ಕರೆಸ್ರಿ, ಶೆಡ್ ಮಟ್ಟ ಕರೆಸ್ರಿ, ಮುಂಗಡ್ ಕೇಳ್ರಿ ಯಾಕೆ ಹಿಂಗೆ ಆತಂತ ಹೇಳಿ. ಹೌದು ಸರ್. ಈಗ ಫಸ್ಟ್ ತಪ್ಪು ನಾ ಮಾಡಿರ್ತೇನೆ ಸರ್. ನಾ ಕರೆಕ್ಟಾಗಿ ಮರಿ ಕೊಡಲಿಲ್ಲ ಅಂದ್ರೆ ಪೇಲ್ ಹಾಕ ಸರ್. ಅವ್ರು ತುಪ್ಪ ಹಾಕಿರೋ ಪೇಲ್ ಹಾಕತ್ತೆ, ಅವ್ರು ತುಪ್ಪ ಇಲ್ಲ ಅಮೃತ ಹಾಕಿರೋ ಪೇಲ್ ಆಗೋದು ಸರ್. ಅದ ಹೌದಾ? ನಾನು ತಪ್ಪು ಮಾಡಿ ಮರಿ ಕೊಟ್ಟಿದ್ರ, ನೀವು ತಪ್ಪು ಮಾಡಿ ಮರಿ ಕೊಟ್ರ ಅವ್ರು ತುಪ್ಪ ಅಲ್ಲ ಅಮೃತ ಹಾಕಿದ್ರೆ ಪೇಲ್ ಹಾಕ ಸರ್. ಅದ ಯಾಕಂತಾರ ವೈರಸ್ ಬಂದಿದ್ದು ಮರಿನ, ರೋಗ ಬಂದಿದ್ದು ಏನಾರ ವ್ಯಾಕ್ಸಿನ್ ಹಾಕೋದ್ ಮರಿನ, ಆಮೇಲೆ ಡೋಸ್ ಯಾವುದು ನಾನು ಅದಕ್ಕೆ ಮುಟ್ಲಂತ ಮರಿನ, ತಂದೆ ತಾಯಿ ಆರಾಮಿಲ್ಲದ ಮರಿ ನಾವು ತಗಸ್ಕಾಸ ಮರಿ ಬಂದಿರ್ತಾವಲ್ಲ ಸರ್, ಆ ಮರಿ ಕಡಿಮೆ ರೇಟ್ನಾಗ ಎಲ್ಲಾರ ಮರಿ ತಂದಿದ್ರೆ ಲಾಸ್ ಆಗೇ ಆಗ್ತದೆ ಸರ್. ಅದ ನಾವು ಮರಿ ತರೋದ್ನಾಗ ಕರೆಕ್ಟಾಗಿ ಹೈಜಿನಿಕ್ ಮರಿ ತಂದು ನಾನು ರೆಡಿ ಮಾಡಿ ಕೊಟ್ಟಿದ್ದ ಕರೆ ಆದ್ರೆ, ಆಮೇಲೆ ಅದೇ ಥರ ಮೇಂಟೈನ್ ಮಾಡಿದ್ದ ಕರೆ ಆದ್ರೆ ಫೇಲ್ ಆಗೋದು ಸರ್. ಬ್ಯಾಚ್ ವೈಸ್ ಮಾಡ್ಬೇಕು ಸರ್. ಈಗ ನಾವು ಇಲ್ಲೊಂದು ಬ್ಯಾಚು ಅಲ್ಲೊಂದು ಬ್ಯಾಚ್ 2 ಬ್ಯಾಚ್ ಐತೆ ಸರ್ ನಮ್ದು. ಹುಚ್ಚ ಸರ್, ಒಂದೇ ಬ್ಯಾಚ್ ಮೇಲೆ ಕುಂದ್ರಾಕ್ ನಾವು ಅಲ್ಲೊಂದು ಬ್ಯಾಚ್ 2 ಬ್ಯಾಚ್ ಐತೆ ಸರ್ ನಮ್ದು. ಹಾಂ ಸರ್, ಒಂದು ವಾರದ್ದು, ಒಂದು 15 ಈಗಲೇ 1 ತಿಂಗಳದು ಮರಿ ಐತೆ ಸರ್, 14 ದಿನದ್ದು ಮರಿ ಐತಿ, 6 ದಿನದ್ದು ಮರಿ ಐತೆ ಸರ್. ಇಲ್ಲಿ ನೋಡಿದ್ರೆ ಒಂದು 4 ಇಲ್ಲಿ 4 ತಿಂಗಳದ ಐತೆ ಸರ್, ಅಲ್ಲಿ 5 ತಿಂಗಳ 4 ತಿಂಗಳದ ಅಲ್ಲಿ ಮಾಲ ಐತೆ ಸರ್, ಅಲ್ಲಿ ಮಾಲ ಅಲ್ಲೇ ಐತ್ರಿ. ಮತ್ತು ನಾವು ಹುಚ್ಚ ಒಂದ ಮಾಡ್ಕೊಂತ ಕುಂದ್ರೆ 1 ತಿಂಗಳಾಗ ಆಕತ್ ಬಾಳೆ. ನಾವು ವರ್ಷಾನುಗಟ್ಲೆ ಬೇಕಂದ್ರೆ ಎಲ್ಲಾ ತರದ ಸ್ಟೆಪ್ ಆಗಿ ಇರ್ಬೇಕು ಮಾಡ್ಬೇಕು ಸರ್. ಈಗ ಮನುಷ್ಯ ಬೆಳಿಬೇಕಂತ ಸರ್, ಸ್ವಲ್ಪ ಮಾಡಿದ್ರೆ ಯಾರು ಬೆಳೆದಿಲ್ಲ. ಒಂದು ಪ್ರಮಾಣದಾಗ ಬೆಳಿಬೇಕಂತಂದ್ರ ಬ್ಯಾಚ್ ಕರೆಕ್ಟ್ ಮಾಡ್ಕೊಂತಾರೆ, ಬೆಳೆದ ಬಿಡ್ತಾನೆ ಸರ್ ಅವ. ಅಲ್ಲಿ ಇನ್ನೊಂದು ಫಾರಮ್ ಐತೆ ಅಂತ ಏನೋ ಹೊರಗೆ ಬಿಡ್ತಾವೆ ಸರ್, ಅವ್ನು ಹೊರಗೆ ಬಿಡ್ತಾವೆ ಸರ್, ಹೊರಗೆ ಬಿಡ್ತೇವೆ. ಅವೆಲ್ಲ ಮಟ್ಟಿ ಬಂದ ಸರ್, ಅವೆಲ್ಲ ಮೊಟ್ಟೆ ಹಾಕತ್ತ ಸರ್. ಕೋಳಿ ಮೊಟ್ಟೆ ಹಾಕತ್ತ, ಹುಂಜ ಪೀಸ್ ಲೆಕ್ಕ ಹಿಂಗೆ ಮೊಟ್ಟೆ ಕೊಡ್ತಾವ, ಕೋಳಿ ಕೊಡ್ತಾವ ಸರ್. ಅವನು ಹುಂಜ ಪೀಸ್ ಲೆಕ್ಕಕ್ಕೆ ಕೊಡ್ತಾವ ಸರ್. ಕೊಡ್ತೀರಿ ಇವು ಏನೋ ಕೋಳಿನು ಅವನು ಪೀಸ್ ಲೆಕ್ಕಕ್ಕೆ ಕೊಡ್ತಾವೆ ಸರ್. 1 2 100 ಎಲ್ಲ ಕೊಡ್ತೀರಿ? ಎಲ್ಲ ಅವ್ರಿಗೆ ಎಷ್ಟು ಬೇಕು ಅಷ್ಟು ಕೊಡ್ತಾವೆ ಸರ್. ಅವ್ರಿಗೆ ಎಷ್ಟು ರಿಕ್ವೈರ್ಮೆಂಟ್ ಐತೆ ಅಷ್ಟು ಕೊಡ್ತಾವೆ ಸರ್. ಅವ್ರಿಗೆ ಎಷ್ಟು ಬೇಕು ಅಷ್ಟು ಕೊಡ್ತಾವೆ ಸರ್. ಕೊಡ್ತೀರಿ? 1 ಅಡಕ್ಕೆ ತೊಗೊಂಡ್ರೆ ಕಡಿಮೆ ಮಾಡೋಂಗಿಲ್ಲ ಸರ್. ಒಂದು 50 100 ಹಿಂಗೆ ಬಂದ್ರೆ ಅವ್ರಿಗೆ ಒಂದು ಸ್ವಲ್ಪ ಕಡಿಮೆ ಮಾಡಿ ಕೊಡ್ತಾವೆ ಸರ್. ಅವ್ರಿಗೆ ಹಂಗೆ ಮಾಡಿ ಕೊಡ್ತೇವೆ ರೀ ಸರ್. ಅವು 1 ತಿಂಗಳಿಗೆ ಯಾವ ಥರ ಆಹಾರ ತೊಗೊಂತವು? ಈಗ 1.5 ತಿಂಗಳದ್ದು ಹೆಂಗೆ ಆಹಾರ ತೊಗೊಂತವು? 4 ತಿಂಗಳದ್ದು ಆಹಾರ ಹೆಂಗೆ ತೊಗೊಂತವು? ಒಂದು 4.5 ತಿಂಗಳಿಗೆ ಯಾವ ಥರ ಆಹಾರ ಕೊಡಬೇಕು? ಅಂದ್ರೆ 1 ತಿಂಗಳ ಮರಿಗೆ ನಾವೇನು ಮಾಡ್ತೇವೆ ಸರ್, 1 ದಿನದಿಂದ 1 ತಿಂಗಳ ಮಟನು ಫ್ರೀ ಸ್ಟಾರ್ಟರ್ ಹಾಕ್ತೇವೆ ಸರ್. ನಾವು ಫ್ರೀ ಸ್ಟಾರ್ಟರ್ದು ಹಾಕ್ತೀವಿ ಸರ್, ಫ್ರೀ ಸ್ಟಾರ್ಟರ್ ಹಾಕ್ತೇವೆ. 1 ತಿಂಗಳಿಂದ 15 ದಿನದ ಮಟ್ಟ ಸ್ಟಾರ್ಟರ್ ಹಾಕ್ತೇವೆ ಸರ್. ಅಂದ್ರೆ 15 ದಿನ ಅಷ್ಟೇ. 1 ದಿನದಿಂದ 1 ತಿಂಗಳ ಮಟ್ಟ ಫ್ರೀ ಸ್ಟಾರ್ಟ್ರ್, 1 ತಿಂಗಳಿಂದ 15 ದಿನ ಮಟ್ಟ ಅಂದ್ರೆ 1.5 ತಿಂಗಳ ಮಟ್ಟ ಸ್ಟಾರ್ಟರ್ ಅಂತ ಬರ್ತದೆ ಸರ್. ಅದನ್ನ ಹಾಕಿ ಬೈಲರ್ ಕೋಳಿ ಪಿಡ್ ಸರ್, ಇದು ಅಲ್ಲಿಗೆ ಬಂದ್ ಮಾಡ್ತೇವೆ ಸರ್. ಇದನ್ನ ಬಂದ್ ಮಾಡಿ 15 ದಿನದಿಂದ ಇದು 1.5 ತಿಂಗಳಿಂದ ಏನು ಮಾಡ್ತೀವಿ, ಗೌರಾಣ ಅಂತ ಬರ್ತದೆ ಸರ್, ದೇಸಿ ಪೀಡ್ ಅಂತ ಬರ್ತೈತೆ, ಅದನ್ನ ಹಾಕಕ್ಕೆ ಸ್ಟಾರ್ಟ್ ಮಾಡ್ತೇವೆ ಸರ್. ನಾವು ಆ ಪೀಡ್ ಹಾಕ್ತೇವೆ ಸರ್. ನಾವು ಅದನ್ನ ಹಾಕಿ ಮುಂದೆ ಬೆಳೆಸ್ತೇವೆ ಸರ್. ಬೆಳೆಸ್ತೇನೆ ಸರ್. ಸರ್ ಎಷ್ಟು ವರ್ಷದ ಅನುಭವ ಇದೆ ಸರ್? ಅನುಭವ ನನಗೊಂದು 18 ವರ್ಷದ ಅನುಭವ ಸರ್. ಇದು 18 ವರ್ಷ ಸರ್? 18 ವರ್ಷದ ಅನುಭವ ಸರ್. ಇದು 18 ವರ್ಷದ ಅನುಭವ ಸರ್. ಅಂದ್ರೆ ಸರ್ ನಾನು ಇದ್ರಾಗ 50 ಸತ ಬಿದ್ದೇನೆ, 50 ಸತ ಎದ್ದೇನೆ ಸರ್. ಇದ್ರಾಗ 18 ವರ್ಷ ಅನುಭವ, ಅದ್ರಾಗ ಬಿದ್ದೇನೆ ಸರ್, ಎದ್ದೇನೆ ಸರ್. ಬಿದ್ದು ಎದ್ದಾಗ ಮಜಾ ಇರುತ್ತೆ ಸರ್. ಇದ್ರಾಗ ಬೀಳಬೇಕು ಸರ್. ಯಾವುದೇ ಮನುಷ್ಯ ಬೀಳ್ಬೇಕು ಸರ್. ಬಿದ್ರನ್ನ ಮಜಾ, ಟೇಸ್ಟ್ ಎಲ್ಲಿರೋದು ಅಂದ್ರೆ ಬಿದ್ದಾಗ ಸರ್. ಸರ್ ಈಗ ನಾವು ಬಿದ್ದು ಎದ್ದು ಒದ್ದಾಡಿ ಅದನ್ನ ಮಾಡ್ಕೊಂತ ಬಂದು ದಡ ಮುಟ್ಟಿದಾಗ ಇಷ್ಟು ಕಳ್ಕೊಂಡ್ರು ಒಂದು ಧೈರ್ಯ ಇರ್ತದೆ ಸರ್ ನಮ್ಗೆ. ಇಷ್ಟು ನಾವು ಹಾಕಿದಂತ ಗಳಿಸಿದ ಆಸ್ತಿ ಎಲ್ಲ ಕಳ್ಕೊಂಡ್ರು ಒಂದು ಧೈರ್ಯ ಇರ್ತತೆ. ಯಾಕಂದ್ರೆ ಬಿದ್ದು ಎದ್ದಿರ್ತಾನವ, ನಾ ಮುಂದೆ ಗಳಿಸ್ತಾನ ಒಂದು ಧೈರ್ಯ ಇರ್ತದೆ. ಬಿದ್ದೀನಂತ ಗೊತ್ತಿರ್ತದೆ ಸರ್. ಈಗ ನಾನು ಗೆಲ್ಕೊಂತ ಬಂದ ಒಂದಿನ ಬಿತ್ತಂದ್ರ ಅವ್ನು ಹೊಳ್ಳಿ ಹೇಳಕ್ ಚಾನ್ಸ್ ಇಲ್ಲ ಸರ್. ಯಾಕಂದ್ರೆ ನಾವು ಬಿದ್ದಿದ್ದ ಅನುಭವ ಗೊತ್ತಿರಲ್ಲ ಸರ್. ಗೊತ್ತಿರಲ್ಲ ಸರ್. ಅವಂಗ ಬೀಳ್ಬೇಕು ಸರ್. ಬೀಳೋದು ಎದ್ರ ಸರ್. ಎದಕ್ಕೆ ಹೇಳ್ತಾರ ಸರ್, ದೊಡ್ಡವು ಸೋಲ್ ಗೆಲ್ಬೇಕಂತ ಹೇಳ್ತಾರ. ಅದ್ರಾಗ ಮಜಾ ಇರ್ತದೆ ಸರ್. ಗೆದ್ದು ಸೋತಂದ್ರೆ ಸರ್ ಅವ ಹಗ್ಗನ ತಗೋತಾನ ಸರ್. ಅವ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ, ನಾ ಏನು ಮಾಡ್ಬೇಕಂತೇಳಿ. ಅದಕ್ಕೆ ಸರ್ ಬೀಳ್ಬೇಕ, ಆಮೇಲೆ ಗೆಲ್ಬೇಕ, ಅದ್ರಾಗ ಟೇಸ್ಟ್ ಇರುತ್ತೆ ಸರ್.
ಈಗ ಹೊಟ್ಟೆ ತುಂಬ್ದಾಗ ಊಟ ಮಾಡಿದ್ರೆ ಮಜಾ ಇರೋದು ಸರ. ಹೊಟ್ಟೆ ಹಸು ಊಟ ಮಾಡ್ಬೇಕು ಸರ, ಅಂದ್ರೆ ಊಟದ ಬೆಲೆ ಗೊತ್ತಿರ್ತದೆ ಸರ. ಹೊಟ್ಟೆ ಹಸಿವು ಆಗ್ಬೇಕ, ಊಟದ ಬೆಲೆ ಗೊತ್ತಾಕ ಸರ. ನಾವು ಹಂಗ ಹೊಟ್ಟೆ ತುಂಬತಿ ಬರ್ರಿ ಅಂತ ಉಣಿಸ್ ಕಳ್ಸ್ಯಾರ. ಎಂಥ ಅತಿಥಿ ಬಂದು ಉಣಿಸಿರು ಅವ್ನು ನಮ್ಮನ್ನು ನೆನ್ಸೋದಿಲ್ರಿ ಆರಾಮಪ್ಪ ಅಂತೇಳಿ. ನೀವು ಹೊಟ್ಟೆ ಹಸದಂಗ ಉಣಿಸ್ರಿ ಎಡತ್ತ ಹಬ್ಬ ಹೊಟ್ಟೆ ತುಂಬ ಪುಣ್ಯ ರೊಟ್ಟಿ ಒಂದಿಷ್ಟು ಎನ್ನಾರ ಕೊಡ್ಸರ ಅವಂಗ ಕೊಟ್ರೆ ಸಾಕ್ರಿ ನೆನಸ್ತಾನ ಸರ್. ಅವ್ನು ಯಾವತ್ತು ಹೊಟ್ಟೆ ಹಸದಾಗ ಎಲ್ಲ ಊಟ ಸಿಗಲ್ರಿ ಅವತ್ತು ನೀವು ಯಾರು ತಿನ್ಸಿರ್ತಾರ ಅವ್ನು ನೆನಪಕ್ಕ ಸರ್. ಅವ ಹಂಗಾಕತ್ರಿ. ಅದಕ್ಕೆ ಸರ ಹೊಟ್ಟೆ ಹಸಿಬೇಕ ಅಂದ್ರೆ ಹೌದ್ರಿ ಸರ್. ಈಗ ಅವ್ರು ನನಕ್ಕಿಂತ ಶಾನ್ಯಾರಾದ್ರೆ ನನಗೆ ಒಳ್ಳೇದು ಸರ, ಸಲಹೆ ಕೊಡ್ತಾರೆ. ಹಾಂ ನನಗೆ ಹೇಳ್ತಾರೆ ಒಳ್ಳೆಯವ್ರ. ಯಾಕಂದ್ರೆ ನಾನು ಒಬ್ಬ ಶಾನೆ ಅಲ್ರಿ, ಒಳಗೆ ಜಗತ್ತು ಎಲ್ಲ ಶಾನೆ ಐತಿದ್ರಾಗ. ಅವ್ರು ಶಾನೆತನ ಹೊರಗೆ ಬರ್ಬೇಕಂತಂದ್ರೆ ಬಿದ್ದು ಗೆದ್ದು ಬಂದು ಅವ್ನು ಒಂದು ಲೆವೆಲಿಗೆ ಬಂದಿರ್ತಾನಲ್ಲ ಅವತ್ತು ಅವನ ಕಡೆ ಅನುಭವ ನಮಗೆ ಬರ್ತಾವೆ ಸರ, ಹೇಳ್ತಾರ ಅವ್ರು. ಅದು ನಮ್ಗಲ್ಲ ಸರ್. ಈಗ ಮನುಷ್ಯ ಅಂದ್ರೆ ಎಷ್ಟೋ ಸತ ಅನುಭವನೂ ಒಮ್ಮೆ ಕೈ ಕೊಡ್ತೈತಿ. ಅನುಭವ ಅದು ಕೈ ಕೊಟ್ಟರು ಒಂದು ಧೈರ್ಯ ಇರ್ತೈತೆ ಅವ್ಗೆ. ಯಾಕಂದ್ರೆ ಅವ್ನು ಹಿಂದೆ ಬಿದ್ದು ಗೆದ್ದು ಬಂದಿರ್ತಾನಲ್ಲ ಅವ್ಗೆ ಧೈರ್ಯ ಇರ್ತೈತಿ. ಹಾಂ ಸರ್. ಸರ್ ಕೋಳಿ ಸೆಡ್ ಇದೇ ಥರ ಮಾಡ್ಬೇಕಂತ ಒಂದು ಪ್ಲಾನ್ ಸೆಡ್ ಇದೆ ಸರ್. ಪೂರ್ವ ಪಶ್ಚಿಮ ಸೆಡ್ ಇರ್ಬೇಕು. ಪೂರ್ವ ಪಶ್ಚಿಮ ಸೆಡ್ ಇರ್ಬೇಕು ಸರ್. ಈ ಒಂದು ಸೈಡ್ ಎಷ್ಟು ಇರ್ಬೇಕು ಸರ್? ಸೈಡ್ ಬಂದು 7 ಫುಟ್ ಎತ್ತರ ಇರ್ಬೇಕು ಸರ್. ಸೈಡ್ 7 ಫುಟ್ ಎತ್ತರ ಇರ್ಬೇಕು ಸರ್. 7 ಫುಟ್ ಇರ್ಬೇಕು ಸರ್. 1 ಫುಟ್ರಿಂದ 1.5 ಫುಟ್ ಲಾಸ್ಟ್ ಸರ್ ಗಾಡಿ ಎತ್ತರಕ್ಕೆ. ಅದ್ರ ಮ್ಯಾಗ ಗಾಡಿ ಎತ್ತರ ಆಗ್ಬಾರ್ದು ಸರ್. ಈ ತಗಡಿಟ್ರಲ್ಲ ಅಲ್ಲೇ ಐತ್ ನೋಡಿ ಸರ್ ಗಾಡಿ ನಮ್ಮದು. ಅಲ್ಲೇ ಐತ್ ನೋಡಿ ಸರ್. ಅದು 1.5 ಫುಟ್ ಗಾಡಿ ಐತೆ ಸರ್. ಈಗ ಅದ ಅಲ್ಲಿಂದ ಮ್ಯಾಗ ಮಟ 7 ಫುಟ್ ಐತೆ ಸರ್. ಅದು 7 ಫುಟ್ ಐತೆ ಅದೀಗ. ಅಷ್ಟೇ ಇರ್ಬೇಕು ಸರ್. 1.5 ಫುಟ್ ಜಾಗ 6 ಫುಟ್ 5 ಫುಟ್ 5.5 ಫುಟ್ ಜಾಲ್ರಿ ಹಾಕ್ಬೇಕು ಸರ್. ತಂತಿದು ಜಾಲ್ರಿ ಜಾಲ್ರಿ ಹಾಕ್ಬೇಕು ಸರ್. ಅಂದ್ರೆ ಗಾಳಿ ಬೆಳಕು ಸಮದಟ್ಟವಾಗಿ ಬರ್ಬೇಕು ಸರ್. ಅದು ಅಂದಾಗ ಏನಕ್ಕ ಸರ್, ಕೋಳಿ ಏನು ಕೇಳ್ತದೆ ಸರ, ಕರೆಕ್ಟಾಗಿ ನಂಗೆ ಬೆಳಗ್ಗೆ ಜಲ್ದಿನ ಫುಡ್ ಹಾಕ, ಸಾಯಂಕಾಲ ನನಗೆ ಫುಡ್ ಹಾಕ, ಕುಡಿಯಾಕ ನನಗೆ 24 ತಾಸು ನೀರು ಇಡ. ನನಗೆ ನೀವು ಕತ್ಲ ಲೈಟ್ ಕೊಡ್ಲಿಕ್ಕೂ ನಡಿತೈತಿ, ಬೆಳಕು ಕೊಡ್ಲಿಕ್ಕೆ ನಡಿತೈತಿ. ನನಗೆ ಈ ಥರ ಕುಂದ್ರಾಕ ಜಾಗ ಕೇಳ್ತದೆ ಸರ್. ಅದು ಹೈಟ್ ಜಾಗ ಈ ಥರ ನನಗೆ ಕುಂದ್ರಾಕ ಜಾಗ ಕೇಳ್ತದೆ ಸರ್. ಅದು ಹಿಂಗೆ ಕುಂದ್ರಾಕ ಜಾಗ ಕೇಳ್ತಂದ್ರೆ ಕೋಳಿ ತಾನಾಗೆ ಬರ್ತದೆ ಸರ್. ನಾವು 1000 ಸದ ಬಿಡ್ಕೋತ ಕಸ್ಟಮರ್ಗೆ ಈ ಥರ ಮಾಡಿ ಮ್ಯಾಗ ಸರ್. ಇನ್ನೂ ಒಂದು ತಾಸಿಗೆ ಅಂದ್ರೆ ಮ್ಯಾಗೆಲ್ಲ ಕುಂದಿರ್ತಾವೆ ಸರ್. ಅವು ಎಲ್ಲ ಕುಂದಿರ್ತಾವೆ ಸರ್. ಅವು ನೀಟಾಗಿ ಕುಂದಿರ್ತಾವ. ಅಲ್ಲೆಲ್ಲ ನೀಟ್ ಹಂಗೆ ಕುಂತಾವಲ್ಲ ಸರ್. ಅವ ಪೂರ್ತಿ ಕುಂದಿರ್ತಾವ. ಇದಕ್ಕೆ ಊಟ ಕಡಿಮೆ ಆಯ್ತು ಏನು ಮಾಡ್ತಾರೆ ಸರ್, ಒಂದಕ್ಕೊಂದು ಪುಕ್ಕ ಹೊಡ್ತೇವೆ ಸರ್. ಸರ್ ಈಗ ಏನಕ್ಕೈತಿ ಪುಚ್ಚ ಹಿಂಗೆ ಬರ್ತಾವೆ ಸರ್. ಈಗ ಏನು ಪುದ್ದ ಇಲ್ಲ, ಶಾರ್ಟ್ ಜಾಗ ಇತ್ತು, ಕುಂದ್ರಾಕಿ ಥರ ಅಟ್ಲ ನಾವು ಮಾಡಲಿಲ್ಲ ಅಂತಂದ್ರೆ ಈ ಪುಕ್ಕ ಎಲ್ಲ ಹೋಗ ಸರ್. ಇಷ್ಟು ಹಿಂಗೆ ಹೋಗೇ ಬಿಡ್ತಾವೆ ಸರ್. ಇವು ಹೋಗೇ ಬಿಡ್ತಾವೆ. ಶಾರ್ಟ್ ಜಾಗ ಇತ್ತು ಹೋಗ ಸರ್. ಅದನ್ನ ಬಿಡಿ ಸರ್. ಈಗ ಹೋಗೇ ಬಿಡ್ತಾವೆ ಸರ್. ಇವ ಇದು ಏನೂ ಇರಲ್ಲ. ಇದು ಏನಕ್ಕೈತೆ ಆಮ್ಯಾಗ ಮರಿ ಚೆನ್ನಾಗಿರ್ತೈತಿ, ದುಡ್ಡು ಖರ್ಚಾಗಿರ್ತೈತಿ, ಎಲ್ಲ ಥರ ಹೈಜಿನಿಕ್ ಬೆಳೆಸಿರ್ತಾರೆ. ಇದಿಲ್ಲ ಅಂದ್ರೆ ರೇಟ್ ಮೈನಸ್ ಸರ್. ರೇಟೇ ಇಲ್ಲ ಸರ್. ಇದು 200 ರೂಪಾಯಿ ಕೋಳಿ ಮಾರೋದಿಲ್ಲ, ಇಲ್ಲ ಅಂದ್ರೆ ಇದಕ್ಕೆ ರೇಟೇ ಇಲ್ಲ ಸರ್. ವ್ಯಾಲ್ಯೂನು ಹೋದ್ ಸರ್ ಇದ್ರದ ಹೋತು. ನಾವು 250 ರೂಪಾಯಿ ಖರ್ಚು ಮಾಡೋದನ್ನ 200 ರೂಪಾಯಿಗೂ ಯಾರು ಕೇಳೋದಿಲ್ಲ ಸರ್. ಕೋಳಿನ 200 ರೂಪಾಯಿಗೆ ಯಾರು ಕೇಳೋದಿಲ್ಲ. ಹಂಗಾಕ ಸರ್. ಇದನ್ನ ಈ ಥರ ನಾವು ಜಾಗ ಕೊಟ್ಟು ಕಾಸು ಕೋಳಿ ಹಿಂಗೆ ಕುಂದ್ರುವಂಗೆ ಬೆಳೆಸಿದ್ವು ಅಂದ್ರೆ ಸರ್ ಇದು ನೀಟಾಗಿ ಬರ್ತದೆ ಸರ್. ನೀಟಾಗಿ ಬಂತಂದ್ರೆ ಯಾರಾದರೂ ಒಯ್ತಾರೆ ಸರ್. ಈಗ ನಾ ಕಸ್ಟಮರ್ಗೆ ಹೇಳ್ತಾನೆ, ನೀವು ಚೆನ್ನಾಗಿ ಬಳಸ್ರಿ ಕೋಳಿ ಅಂತೇಳಿ. ಅವ್ರು ಚೆನ್ನಾಗಿ ಬಳಸ್ಲಿಕ್ಕೆ ಅವ್ರ ಕಡೆ ಸೆಟ್ನಾಗೂ ಕೋಳಿ ಸೇಲ್ ಆಗೋಲ್ಲ, ಚೆನ್ನಾಗಿ ಬಳಸ್ಲಿಕ್ಕೆ ನಮ್ಮ ಸೆಟ್ನಾಗೂ ಕೋಳಿ ಸೇಲ್ ಆಗೋಲ್ಲ ಸರ್. ನೋಡಿದ್ರಿ ಈಗ ಹತ್ತಿ ಜಾಗ ಸರ್, ಆ ಥರ ಪುಕ್ ಹೋಲಾರ್ದ ನೋಡ್ಕೋಬೇಕ್ರಿ. ನೋಡ್ಕೋಬೇಕು ಸರ್. ನೋಡ್ಕೋಬೇಕಂದ್ರೆ ಈ ಥರ ಕಟ್ಟಬೇಕು ಸರ್. ಈ ಥರ ಕಟ್ಟಿದ್ರೆ ಏನು ಮಾಡ್ತೈತಿ, ಹೊಟ್ಟೆ ತುಂಬ ಫುಡ್ ಸ್ಟಾಕ್ ಇರ್ಬೇಕು ಸರ್. ಇಲ್ಲಿ ಕುಂದ್ರಾಗ ಹಿಂಗೆ ಜಾಗ ಇತ್ತಂದ್ರೆ ಆರಾಮ್ ಸರಿ ಉಂಡೆ ಹೋಗಿ ಕುಂದಿರ್ತದೆ ಸರ್. ನೀರು ಕುಡಿತಾ ಬಂದು ಆರಾಮ್ ಕುಂದಿರುತ್ತೆ ಸರ್. ಅದು ಸರ್ ನಂಗೆ ಶಾರ್ಟ್ ಹೋಗಿ ಅಂತ ಹೇಳ್ತಾನೆ ಸರ್. ಪೂರ್ವ ಪಶ್ಚಿಮ ಶಾರ್ಟ್ ಕಟ್ಬೇಕು. ಕಡಿಮೆ ಖರ್ಚು ಎಷ್ಟು ಸಾಧ್ಯ ಆಕೈತೆ ಕಡಿಮೆ ಖರ್ಚು ಮಾಡ್ಬೇಕು ಸರ್. ಹೈಜಿನಾಗಿ ಜಾಸ್ತಿ ಖರ್ಚು ಮಾಡಿ ಶೆಡ್ ಮಾಡಂಗಿಲ್ಲ ಸರ್. ಮಾಡಿದ್ರೆ ನಾನು ಹೇಳ್ತೇನೆ, ನೀವು 1000 ಸಾಕ್ರಿ ಕೋಳಿ 500 ಸಾಕ್ರಿ, 2000 ತಲೆ ಸಾಕ್ಬೇಕಲ್ಲ, 1000 ಸಾಕ್ರಿ. ಬ್ಯಾಚ್ ವೈಸ್ ಮಾಡ್ಕೊಂತ ಪ್ಲಾನಿಂಗ್ ಮಾಡ್ಕೊಳ್ಳಿ. ಬ್ಯಾಚ್ ವೈಸ್ ಮಾಡ್ಕೊಳ್ಳಿ. ಆಮ್ಯಾಗೆ ಲೇಬರ್ ಹೆಚ್ಚು ಮಾಡ್ತಾನೆ ಅನ್ನೋದು ತಲೆಯಾಗಿ ಮೊದಲು ತೆಗೀರಿ. ಆದಷ್ಟು ನೀವು ಮಾಡ್ತಾನೆ ಅನ್ನೋದು ಇಟ್ಕೊರಿ ಕೆಲಸ. ಯಾವ್ದು ಅಂದ್ರೆ ಆ ಲೇಬರ್ ಪಗಾರನ 4 ತಿಂಗಳು ಜಾಸ್ತಿ ಆಗಿಬಿಡುತ್ತೆ ಸರ್. ಅದು ಬಂಡವಾಳ ಎಲ್ಲ ಅವ್ರಿಗೆ ಹೋಗಿಬಿಡ್ತೈತೆ. ಹಾಗಾಗಿ ಲೇಬರ್ ಇಟ್ಕೋಬೇಡ್ರಿ. ನಿಮಗೆ ಯಾವತ್ತು ನಾನು ಲೇಬರ್ ಇಟ್ಟು ಮಾಡಿದ್ರು ನನ್ನ ಪಗಾರ ಹೊಂತತೆ ಅನ್ನುವಂಥ ಬೆಳೆದಿರ್ತಾರಲ್ಲ ಅವತ್ತು ಬೇಕಾದ್ರೆ ಇಟ್ಕೋರಿ. ಪ್ರಮಾಣ ಕಡಿಮೆ ಮಾಡ್ಕೋರಿ. ನೀವು ಶೆಡ್ಡಿಗೆ 2 ಲಕ್ಷ 3 ಲಕ್ಷ ಖರ್ಚು ಮಾಡಿ ಕೋಳಿ ತರಕ ಪುಡ್ ತರಕ ರೊಕ್ಕಲ್ದಂಗೆ ಮಾಡ್ಕೋಬೇಡ್ರಿ. ಶೆಡ್ಡಿಗೆ ಕಡಿಮೆ ಮಾಡ್ರಿ. 2 ಲಕ್ಷ ಮಾಡೋ ಶೆಡ್ಡನ್ನ 1 ಲಕ್ಷ ಮಾಡ್ಕೊಂಡು 2 ಲಕ್ಷದ ಕೋಳಿ ತರೋದನ್ನ 2 ಲಕ್ಷಕ್ಕೆ ತೊಂಬರ್ರಿ. ನಿಮ್ಮ ಹತ್ರನ ದುಡ್ಡು ಇಟ್ಕೋರಿ. ಇನ್ನು ಅಂದ್ರೆ ಅದ ಉಳಿದ ದುಡ್ಡನ್ನ ಇನ್ನೊಟ್ಟು ಇದಕ್ಕೆ ಇಟ್ಕೊಂಡ್ರು 1-15 ದಿನ ಇಟ್ಕೊಂಡು ಚೆನ್ನಾಗಿ ತಿನ್ಸಿದ್ರೆ ದುಡ್ಡು ಬರೋದಕ್ಕೆ ರೊಕ್ಕ ಹಾಕ್ರಿ. ದುಡ್ಡು ಬರೋದಕ್ಕೆ ರೊಕ್ಕ ಹಾಕ್ರಿ.
ಅಲ್ಲಿ ಮ್ಯಾಗ ಏನು ಬೇಕಾಗೈತಿ ಮುಂಗ್ಲಿ ಬೆಕ್ಕು ನಾಯಿ ಬರ್ಲಂಗೆ ಮ್ಯಾಗ ಸೋರ್ಲಂಗೆ ಮ್ಯಾಗ ಬೆಚ್ಚ ಮಾಡ್ಬೇಕು. ಮುಂಗ್ಲಿ ಬೆಕ್ಕು ನಾಯಿ ಒಳಗೆ ಬರ್ಬಾರ್ದು. ನೋಡ್ಕೋಬೇಕ್ರಿ. ಅದಕ್ಕೆ ಮ್ಯಾಗಿಂದ ಏನು ಮಾಡ್ಬೇಕು ನಾವು ಸೇಫ್ಟಿ ಇರ್ಬೇಕು. ಎಲ್ಲ ಸೇಫ್ಟಿ ಇರ್ಬೇಕ್ರಿ. ಅಷ್ಟು ಮಾಡ್ಕೊರಿ. ಎಂಗಲ್ ಹಾಕಿದ್ನೆ, ಕಾಂಕ್ರೀಟ್ ಹಾಕಿದ್ನೆ, ದೊಡ್ಡ ಗಾಡಿ ಕಟ್ಕೊಂಡೆ, ದಪ್ಪನ ಜಲ್ರಿ ತಂದು ಹಾಕಿದ್ನೆ, ಇವೆಲ್ಲ ಮಾಡಕ್ಕೆ ಹೋಗ್ಬೇಡ್ರಿ. ಎಷ್ಟು ಉಳಿಸ್ಬೇಕಲ್ಲ ಅಲ್ಲಿ ಉಳಿಸೋದು. ಅದ್ರಾಗ 1000 ಸಾಕ್ತಾನಂತ ಬರಕ್ಕೆ ಹೋಗ್ಬಿಡ್ರಿ. ಒಮ್ಮೆ 500 ಸಾಕ್ತಾನಂತ ಬರ್ರಿ. ಬ್ಯಾಚ್ ಕುಂದಿರ್ತದ ಅವಾಗ. ಬ್ಯಾಚ್ ಟೈಪ್ 4 ತಿಂಗಳು ನೀವು 1000 ಕಾಯಿ ಬದ್ಲಿ 500 ಒಂದು ತಿಂಗಳು ಕಾಯಿರಿ. ಅದ್ರಿಂದ ದೀಡ್ ತಿಂಗಳು ಮತ್ತೊಂದು 500 ಬಂದೇ ಬಿಡ್ತೈತೆ. ಅಂದ್ರೆ ಬ್ಯಾಲೆನ್ಸ್ ಸಿಗ್ತೈತೆ ನಿಮಗೆ. 1000ಕ್ಕೆ ಬಂಡವಾಳ ಒಮ್ಮೆ ಹಾಕ್ಬೇಕು, 500ಕ್ಕೆ ಕಡಿಮೆ ಹಾಕ್ತೀರಿ. ಅದು ಇನ್ನೊಂದು ಅದು ಸೇಲ್ ಆಗೋದಕ್ಕೆ ಇನ್ನು ಮತ್ತೆ 500 ಬರ್ತೈತೆ. ಹಂಗೆ ಬ್ಯಾಚ್ ವೈಸ್ ಮಾಡ್ರಿ ಅಂದ್ರೆ ದುಡ್ಡು ರಿಟರ್ನ್ ಹಾಕೋ ಹೊಂಟೋಕತ್ತೆ. ಸರ್ ಮಾರ್ಕೆಟ್ ನಾವು ಮಾಡಿಸ್ಕೊಡ್ತಾವಲ್ಲ ಸರ್. ಇನ್ನೂ ಮಠ ಕೋಳಿ ಸಾಕಿ ಎಲ್ಲರ ಹಿಸ್ಟ್ರಿ ಐತೇನೆ ಸರ? ಇಲ್ಲ. ಹಿಸ್ಟ್ರಿ ಅದಾವು. ಕುರಿಗಾರ ಎಷ್ಟು ಕುರಿ ಸಾಕ್ತಾನೆ ಸರ್ ಅವ? ಒಬ್ಬರೇ ಅದಾರ ಕುರಿಗಾರ. ಮತ್ತು ಲಕ್ಷಾಂತರ ಜನ ಅದಾರ ಕುರಿ ಕಾಯಾರ. ಯಾರು ನಾನು ಕುರಿನ ಸೇಲ್ ಆಗತ್ತಿಲ್ಲ ಅಂತ ಯಾರು ಅದಾರ? ಯಾರು ಇಲ್ಲ. ಕೋಳಿ ಹಂಗ ಸರ. ನಾವು ಇದನ್ನ ಮಾತಾಡತ್ತೇವೆ. ಬೈಲರ್ ಕೋಳಿ ಸಾಕ್ತಾರೆ 40 ದಿನಕ್ಕೆ ಬರ್ತದ. ಯಾರು ಶೆಡ್ನಾಗ ಕೋಳಿ ಅದಾವ ಸರ್ ಹಂಗಾರ? ಎಲ್ಲ ಖಾಲಿ ಹಾಕ ಸರ. ಅಂತ ನಾಟಿ ಕೋಳಿ ಖಾಲಿ ಆಗೋಲ್ಲ ಸರ್. ಹೇಳ್ರಿ ನೀವು. ಈ ಜನ ಎದುರು ಸರ ತಿನ್ಸಾತೇವಿ, ದುಡ್ಡ ಬರೋದಿಲ್ಲ. ಇದು ಕೋಳಿ ಯಾರು ತಗೋತಾರ? ಕೋಳಿ ತೊಗೊಂಡು ಮರ ಜನ ಕೇಳ್ತಾರ, ಅಣ್ಣ ಎಷ್ಟು ಖರ್ಚು ಬರ್ತದೆ, ಇದಕ್ಕೇನು ಲಾಭ? ಮೊದಲು 8 ದಿನ ಅವ್ರಿಗೆ ಹೇಳ್ತಾನೆ ರೀ. ಆ ತಲೆಯಾಗಿ ಇರೋದನ್ನಲ್ಲ ಅವ್ರಿಗೆ. ಜನ ಮಾಡ್ತಾರೆ ಸರ್. ಅದಕ್ಕೆ ನಾ ಏನು ಹೇಳೋದು, 1000 2000 ಓಡಿಸ್ಬರ್ತಲ್ಲಿ. 500 ಬ್ಯಾಚ್ ಮಾಡ್ಕೊಳ್ಳಿ. 600 ಬ್ಯಾಚ್ ಮಾಡ್ಕೊಳ್ಳಿ. 1100 ಬ್ಯಾಚ್ ಮಾಡ್ಕೊಳ್ರಿ. ನಿಮ್ಗೆ ಅನುಭವ ಹಾಕೋಂತ ಹೋಗತ್ತೆ. ಒಮ್ಮೆ ಮಾಡ್ತಾನಂತ ಮಾಡಬೇಡ್ರಿ. ಅದನ್ನ ಹೇಳಿದ್ರಿ ನೋಡ್ರಿ ಸ್ನೇಹಿತರೆ, ಒಂದು ಒಳ್ಳೆ ಅನುಭವ ಹೇಳಿದ್ರು ಅವರು. ಸಡ್ಡು ಪೂರ್ವ ಪಶ್ಚಿಮ ಮಾಡ್ಕೊಡ್ರಿ, ಈ ಥರ ಹೈಟ್ ಮಾಡ್ಕೊಡ್ರಿ, ಕನಿಷ್ಠ 1.5 ಫೀಟಿಂದ 2 ಫೀಟ್ವರೆಗೆ ಕಟ್ಕೊಡ್ರಿ. ಅದ್ರ ಮೇಲೆ ಜಾಲ್ಟ್ರಿ ಕಟ್ಕೊಡ್ರಿ. ಮೇಲೆ ಯಾವುದೇ ನಾಯಿ ಮತ್ತು ಯಾವ್ದಾರ ಮುಂಗ್ಲಿ ಆಗಿರ್ಬೋದು ಮತ್ತು ಬೆಕ್ಕು ಅವಕ್ಕೆ ಬರಬಾರ್ದು. ಅವಕ್ಕೆ ರಕ್ಷಣೆ ಆಗಿರಬೇಕು. ಜೊತೆಗೆ ಈ ಥರ ಕರೆಕ್ಟಾಗಿ ನೀವು ಕಟ್ಕೊಂಡಿದ್ರ ಅಂದ್ರೆ ಅವು ಹೊಟ್ಟೆ ತುಂಬ ಊಟ ಮಾಡ್ತಾವೆ, ನೀರು ಕುಡಿತಾವೆ, ಈ ಥರ ಕೂಡ್ತಾವೆ. ಇದರಿಂದ ನಿಮಗೆ ಲಾಸ್ ಇಲ್ಲ ಅಂತ ಹೇಳ್ತಾರೆ. ಇವರ ಈ ಮಾಹಿತಿ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಧನ್ಯವಾದ. ನಮಸ್ತೆ.